ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 37ರಿಂದ 47 ವಾಕ್ಯಗಳು. ಆತನು ಮಾತಾಡುತ್ತಿರುವಾಗ ಒಬ್ಬ ಫರಿಸಾಯನು ಆತನನ್ನ ಊಟಕ್ಕೆ ಬರಬೇಕೆಂದು ಕೇಳಿಕೊಳ್ಳಲು ಆತನು ಒಳಕ್ಕೆ ಹೋಗಿ ಊಟಕ್ಕೆ ಕೂತುಕೊಂಡನು. ಆತನು ತೊಳಕೊಳ್ಳದೆ ಊಟಕ್ಕೆ ಕೂತದ್ದನ್ನು ಆ ಫರಿಸಾಯನು ಕಂಡು ಆಶ್ಚರ್ಯಪಟ್ಟನು. ಸ್ವಾಮಿಯು ಅವನಿಗೆ, ಫರಿಸಾಯರಾದ ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಸರಿ, ಆದರೆ ನಿಮ್ಮ ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರುತ್ತದೆ. ಬುದ್ಧಿ ಇಲ್ಲದವರೇ, ಹೊರಭಾಗವನ್ನ ಮಾಡಿದಾತನು ಒಳಭಾಗವನ್ನು ಮಾಡಿದನಲ್ಲವೇ? ಹೇಗೂ ಒಳಗಿರುವಂಥದ್ದನ್ನ ದಾನ ಕೊಡ್ರಿ, ಆಗ ಸಕಲವು ನಿಮಗೆ ಶುದ್ಧವಾಗಿರುವುದು. ಅಯ್ಯೋ ಫರಿಸಾಯರೇ, ನೀವು ಮರುಗ, ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ನ್ಯಾಯವನ್ನು, ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನ ಬಿಡಬಾರದು. ಅಯ್ಯೋ ಫರಿಸಾಯರೇ, ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು ನಿಮಗೆ ಇಷ್ಟ. ನಿಮ್ಮ ಗತಿಯನ್ನು ಏನು ಹೇಳಲಿ? ನೆಲಸಮವಾದ ಸಮಾಧಿಗಳ ಹಾಗಿದ್ದೀರಿ. ಅವುಗಳ ಮೇಲೆ ತಿರುಗಾಡುವ ಜನರಿಗೆ ಇವು ಸಮಾಧಿಗಳೆಂದು ತಿಳಿಯದು ಎಂದು ಹೇಳಿದನು. ಇದನ್ನು ಕೇಳಿ ಒಬ್ಬ ಧರ್ಮೋಪದೇಶಕನು ಆತನಿಗೆ, ಬೋಧಕನೇ, ಈ ಮಾತುಗಳನ್ನ ಹೇಳುವುದರಿಂದ ನಮ್ಮನ್ನು ನಿಂದಿಸಿದ ಹಾಗಾಯಿತು ಎಂದು ಹೇಳಲು ಆತನು, ಧರ್ಮೋಪದೇಶಕರೇ, ನಿಮ್ಮ ಗತಿಯನ್ನು ಏನು ಹೇಳಲಿ? ನೀವು ಜನರ ಮೇಲೆ ಹೊರಲಾರದ ಹೊರೆಗಳನ್ನು ಹೊರಿಸುತ್ತೀರಿ. ನೀವಾದರೂ ಆ ಹೊರೆಗಳನ್ನು ಒಂದು ಬೆರಳಿನಿಂದಲೂ ಮುಟ್ಟುವುದಿಲ್ಲ. ಆಮೇಲೆ ನಾವೆಲ್ಲರೂ ಕುಳಿತುಕೊಳ್ಳೋರಾಗಿರೋಣ. ಇವತ್ತು ನನ್ನ ಸಂದೇಶದ ಶಿರೋನಾಮೆ ಏನಂದ್ರೆ, ಯಾವುದು ಮುಖ್ಯವಾದದ್ದು? ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್? ಯಾವುದು ಬಹಳ ಮುಖ್ಯವಾದದ್ದು? ಜನವರಿ 23, 1999 ಇಸ್ವಿಯಲ್ಲಿ ಒಂದು ಕಾರ್ಯ ನಡೀತು. ಅದನ್ನ ಬಹಳಷ್ಟು ಜನ ಕಳೆದ ವಾರದಲ್ಲಿ ಮರೆತು ಬಿಟ್ರು. ಅದೇನಂದ್ರೆ, ನಾನು ನಿಮಗೆ ತೋರಿಸ್ತಾ ಇರುವಂತ ಚಿತ್ರದಲ್ಲಿ ಕಾಣುವಂತ ಝೂಮ್ ಮಾಡಿದ್ರೆ ಸ್ವಲ್ಪ ನಿಮಗೆ, ಗ್ರಹಾಮ್ ಸ್ಟೈನ್ಸ್ ಅನ್ನುವಂತಹ ಒಬ್ಬ ಸೇವಕರು, ಅವರು ಒರಿಸ್ಸಾದಲ್ಲಿ ಕುಷ್ಠರೋಗಿಗಳ ಮಧ್ಯೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ. ಯೇಸು ಸ್ವಾಮಿಯ ಪ್ರೀತಿಯನ್ನ ಜನರುಗಳಿಗೆ ಸಾರಬೇಕು ಅನ್ನುವಂಥ ಉದ್ದೇಶದಿಂದ, ಮುಖ್ಯವಾಗಿ ಕುಷ್ಠರೋಗಿಗಳನ್ನ ಅವತ್ತು ಯಾರು ಗಮನಿಸದೇ ಇರೋದ್ರಿಂದ ಅವರುಗಳ ಮಧ್ಯೆ ಗಂಡ ಹೆಂಡತಿ, ವೆಲ್ ಎಜುಕೇಟೆಡ್ ಆದಂತ ಇಬ್ಬರು ಗಂಡ ಹೆಂಡತಿ 34 ವರ್ಷಗಳ ಹಿಂದೆ ಭಾರತಕ್ಕೆ ಬಂದು ಅಲ್ಲಿರುವಂತ ಬಡ ಜನರುಗಳ ಮಧ್ಯದಲ್ಲಿ ಕುಷ್ಠರೋಗಗಳನ್ನ, ಅವ್ರ ಕೈಗಳಲ್ಲಿ ಆ ಗಾಯಗಳನ್ನ, ಹುಣ್ಣುಗಳನ್ನ ಔಷಧಿ ಹಚ್ಚಿ ವಾಸಿ ಮಾಡ್ಲಿಕ್ಕೆ ಅವರು ಸೇವೆ ಮಾಡ್ತಾರೆ. 34 ವರ್ಷ ಸೇವೆ ಮಾಡ್ತಾರೆ. ಆದ್ರೆ ಸೇವೆ ಮಾಡಿ 34 ವರ್ಷದ ನಂತರ ಜನರುಗಳು, ಅಲ್ಲಿದ್ದಂತ ಜನರುಗಳು ಅವರುಗಳನ್ನ ಮತಾಂತರ ಮಾಡ್ತಿದ್ದಾರೆ ಅನ್ನುವಂತ ಒಂದು ತಪ್ಪಾದ ಕಲ್ಪನೆಯಿಂದ ಜನವರಿ 23ನೇ ತಾರೀಕು 1999 ಇಸ್ವಿ ನೈಟ್ ಅವರು ಒಂದು ಕ್ಯಾಂಪ್ ನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಅವ್ರ ಮಗ, ನಿರ್ದೋಷ ವಯಸ್ಸಿನ ಮಗ ಫಿಲಿಪ್, 10 ವಯಸ್ಸಿನ ಹುಡುಗ, ಸೈಡ್ ನಲ್ಲಿ ನಿಮಗೆ ಕಾಣ್ತಿದ್ದಾನೆ ಆ ಚಿತ್ರದಲ್ಲಿ. ಇನ್ನೊಂದು ಸ್ವಲ್ಪ ನೀವು ಝೂಮ್ ಮಾಡಿದ್ರೆ ನಿಮಗೆ ಕಾಣುತ್ತೆ. ಆ ಕಡೆ ಮೂಲೆಯಲ್ಲಿ ಇರುವಂತಹ ಮಗ, ನನ್ನ 2ನೇ ಮಗಳ ವಯಸ್ಸು, 6 ವಯಸ್ಸು ಮಗ ತಿಮತಿ. ಇಬ್ಬರನ್ನ ದಾರಾ ಸಿಂಗ್ ಅನ್ನುವಂತ ಕೆಲವು ವ್ಯಕ್ತಿಗಳು, ಅವರ ಬೆಂಬಲಿಗರುಗಳು, ಒಂದು ದೇವರ ವಾಕ್ಯಕ್ಕೆ ವಿರೋಧಿಸುವಂತ ಒಂದು ಗುಂಪಿನ ಜನರು ಅಲ್ಲಿ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಜೀಪ್ ನಲ್ಲಿ ರಾತ್ರಿ ಸುಟ್ಟು ಹಾಕ್ತಾರೆ. ಮಕ್ಕಳ ಸಮೇತ ಒಬ್ಬ ತಂದೆ ಬೆಂಕಿಯಲ್ಲಿ ಉರಿತಿದ್ದಾರೆ. ದ ಲೀಸ್ಟ್ ಆಫ್ ದೀಸ್ ಅನ್ನುವಂಥ ಪಿಕ್ಚರ್ನ ನೀವು ನೋಡ್ಬೇಕು. ಯಾಕಂದ್ರೆ ಆ ಬೆಂಕಿಯಲ್ಲಿ ಉರಿತಾ ಇರ್ಬೇಕಾದ್ರೆ ಆ ತಿಮತಿ ಮತ್ತೆ ಆ ಫಿಲಿಪ್ ಕೂಗ್ತಾರೆ, ಡ್ಯಾಡಿ ಕ್ಯಾನ್ ಸಂಬಡಿ ರೆಸ್ಕ್ಯೂ ಅಸ್? ಯಾರಾದ್ರೂ ನಮ್ಮನ್ನು ಕಾಪಾಡ್ತಾರ? ಕೂಗಿದ್ರು ಕೂಡ ಆ ಸುತ್ತಲೂ ಇದ್ದಂತ ವಿರೋಧಿಗಳು ಕಾಪಾಡ್ಲಿಕ್ಕೆ ಬರುವಂತ ಜನರುಗಳ ಮನೆ ಬಾಗಿಲುಗಳನ್ನ ಹೊರಗಡೆಯಿಂದ ಟಪಾಲ್ ಹಾಕಿ ಲಾಕ್ ಮಾಡಿದ್ರಿಂದ ಯಾರೂ ಕಾಪಾಡ್ಲಿಕ್ಕೆ ಬರಲಿಲ್ಲ. ಬೆಂಕಿ ಒತ್ತಿ ಉರಿಯುತ್ತೆ. ಗ್ರಹಾಮ್ ಸ್ಟೈನ್ಸ್ ಮತ್ತು ಅವನ 2 ಮಕ್ಕಳು 25 ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಕುಷ್ಠರೋಗಿಗಳಿಗೆ ಸೇವೆ ಮಾಡಿದವ್ರನ್ನ ಸುಟ್ಟು ಹಾಕಿ ಸಾಯಿಸ್ತಾರೆ. ಇದನ್ನ ಭಾರತ ಮರ್ತೋಯ್ತು, ಅನೇಕ ಜನರುಗಳು ಮರ್ತೋದ್ರು. ಆದ್ರೆ ಯಾವ್ದು ಮುಖ್ಯವಾದದ್ದು ಅನ್ನೋದನ್ನ ಇವತ್ತು ನೀವು ನೋಡೋದಾದ್ರೆ, ಶೋಷಣೆ ಎಲ್ಲಾ ಕಡೆಯಲ್ಲೂ ಇದೆ. ಅವತ್ತು ಅವರನ್ನ ಸತ್ತ ನಂತರ ಅವರಿಗೆ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಅವರ ಹೆಂಡತಿ ಹೇಳಿದಂತ ಒಂದು ದೊಡ್ಡ ಉತ್ತರ, ಅವ್ರ ಮಗಳನ್ನ ಕರೆದು ಎಸ್ತೇರ್ಗೆ, ದೊಡ್ಡವಳಾಗಿರುವಂತ ಮಗಳಿಗೆ ಹೇಳ್ತಾಳೆ. ಆ ವಿಷಯ ಹೇಳುವಾಗ ಹೇಳಿದಂತ ಮೊದಲನೇ ಮಾತು,
ವಿ ಹ್ಯಾವ್ ಟು ಫರ್ಗಿವ್ ದ ಎನಿಮೀಸ್. ನಾವು ನಮ್ಮ ಶತ್ರುಗಳನ್ನ ಏನ್ ಮಾಡ್ಬೇಕು? ಕ್ಷಮಿಸ್ಬೇಕು. ಯೌವನಸ್ಥೆಯ ಹುಡುಗಿಯ ಮನಸ್ಸಿನಲ್ಲಿ ಅವಳ ತಾಯಿ ಹೇಳಿದಂತಹ ಮಾತು ಅವಳಿಗೆ ಜೀರ್ಣಿಸ್ಕೊಳ್ಳಿಕ್ಕಾಗ್ಲಿಲ್ಲ. ಜೀವಾವಧಿ ಶಿಕ್ಷೆಯನ್ನ ದಾರಾ ಸಿಂಗ್ ಮತ್ತು ಕೆಲವರುಗಳಿಗೆ ವಿಧಿಸ್ತಾರೆ. 2005ನೇ ಇಸ್ವಿಯಲ್ಲಿ ಪದ್ಮಶ್ರೀ ಅವಾರ್ಡ್ ಅನ್ನ ಗ್ರಹಾಂ ಸ್ಟೈನ್ಸ್ ಹೆಂಡತಿಗೆ ಕೊಡ್ತಾರೆ. ಆದ್ರೆ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಅವರುಗಳ ಮೇಲೇನೆ ಮತಾಂತರದ ಕಾಯ್ದೆಯನ್ನ ದೂರನ್ನ ಹೊತ್ತಿಸಿ ಲಾಸ್ಟ್ ನಲ್ಲಿ ಅವರ ಶಿಕ್ಷೆಯನ್ನ ಜೀವಾವಧಿ ಶಿಕ್ಷೆಗೆ ಬದಲಾಯಿಸಿ ಇವತ್ತು ಆ ಕೇಸ್ನಲ್ಲಿ ಯಾವ ನ್ಯಾಯ ಸಿಗ್ಬೇಕೋ ಆ ನ್ಯಾಯ ಸಿಕ್ಕೇ ಇಲ್ಲ. ಆದ್ರೆ ಜನರಿಗೆ ಇವತ್ತು ಯಾವ್ದು ಮುಖ್ಯ ಆಗಿದೆ ಅಂದ್ರೆ, ಗಮನ ಇಟ್ಟು ನೀವು ಕೇಳೋದಾದ್ರೆ, ಒಬ್ಬೊಬ್ಬರಿಗೂ ಅವ್ರು ಹಿಂಬಾಲಿಸ್ತಿರುವಂತ ಸಂಪ್ರದಾಯಗಳು ಮುಖ್ಯ ಆಗಿದೆ, ತಾವು ಮಾಡ್ತಾ ಇರುವಂತ ಕಾರ್ಯಗಳು ಅವ್ರಿಗೆ ಮುಖ್ಯ ಆಗಿದೆ ವಿನಾ ಮನುಷ್ಯತ್ವ ಮುಖ್ಯವಾಗಿಲ್ಲ. ನೀವು ಗಮನಿಸ್ ನೋಡೋದಾದ್ರೆ ಬರೀ ಅಲ್ಲಿದ್ ಮಾತ್ರ ವಿಷಯ ಅಲ್ಲ. ಒಂದ್ ವೇಳೆ ನೀವು ಕೂಡ ಯೋಚನೆ ಮಾಡಿ ನೋಡ್ರಿ, ನೀವು ಕಂಪ್ನಿಲಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮನ್ನ ಗಂಟೆಗಟ್ಲೆ ದುಡಿಸ್ತಾರೆ, ಸ್ಯಾಲ್ರಿ ಕಡಿಮೆ ಕೊಡ್ತಾರೆ, ಆದ್ರೆ ಎಕ್ಸ್ಟ್ರಾ ಓಟಿಗಳು ಮಾಡ್ತಾರೆ, ಜೊತೆಗೆ ನಿಮಗೆ ಹೇಳೋದ್ ಮಾತೇನಂದ್ರೆ ನಿಮಗೆ ಬೋನಸ್ ಅಂತ. ಆದ್ರೆ ಕಂಪನಿಗಳು ಮನುಷ್ಯರುಗಳನ್ನ ಹಿಂಡ್ತಾ ಇರುವಂತ ರೀತಿಗಳನ್ನ ನೋಡೋದಾದ್ರೆ, ದುಡಿತಾ ಇರೋ ವ್ಯಕ್ತಿ ಸಾಯೋವರೆಗೂ ಅವನು ದುಡಿಮೆಗಾರನೇ, ಆದ್ರೆ ಮೇಲಿರುವಂತ ವ್ಯಕ್ತಿ ಮಾತ್ರ ಏನಾಗ್ತಾ ಇದ್ದಾನೆ? ಬಂಡವಾಳಶಾಹಿ ದೊಡ್ಡ ವ್ಯಕ್ತಿ ಆಗ್ತಿದ್ದಾನೆ. ಹಾಗಿದ್ರೆ ನೀವೇ ಹೇಳ್ಬೋದು ಏನಂದ್ರೆ ಅಂದ್ರೆ ಒಂದೊಂದ್ಸರಿ ನೀವುಗಳೇ ಮನಸ್ಸು ಬೇಜಾರಾಗಿ ಏನ್ ಹೇಳ್ತೀರಾ ಅಂದ್ರೆ, ಸರ್ ಮನುಷ್ಯತ್ವ ಇಲ್ಲದೆ ನಮ್ಮ ಕೈಯಲ್ಲಿ ಏನ್ ಮಾಡ್ತಾರೆ? ನಮ್ಮನ್ನ ದುಡಿಸ್ಕೊಳ್ತಾರೆ. ಹಾಗಿದ್ರೆ ಇವತ್ತು ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ, ಯಾವುದು ಮುಖ್ಯವೋ ಅದನ್ನ ಮುಖ್ಯವಾದದ್ದನ್ನ ನಾವು ಬಿಟ್ಟು ನಾವು ಪ್ರತಿಷ್ಠೆಗಳನ್ನ ಮುಖ್ಯವಾಗಿ ಇಟ್ಕೊಂಡಿದೀವಿ. ಯಾವುದನ್ನೋ ಒಂದನ್ನ ಪ್ರತಿಷ್ಠಾಪನೆ ಮಾಡೋದ್ರಲ್ಲಿ ಮುಖ್ಯವಾಗಿ ಇಟ್ಕೊಂಡಿದೀವಿ. ನಮ್ಮ ಸಂಸ್ಕೃತಿಯಲ್ಲೇ ಇವತ್ತು ನೀವು ನೋಡೋದಾದ್ರೆ, ಯೇಸು ಸ್ವಾಮಿ ಇವತ್ತು ಈ ವಾಕ್ಯದಲ್ಲಿ ಹೇಳ್ದ ಹಾಗೆ ಅವತ್ತಿನ ಕಾಲದಲ್ಲಿ ಏನ್ ನಡೀತಿತ್ತೋ ಇವತ್ತು ಅದು ನಡೀತಿದೆ. ಅವತ್ತು ಯಾವುದು ಮುಖ್ಯ ಆಗಿತ್ತೋ ಇವತ್ತು ನೀವು ನಿಮ್ ಕಂಪನಿಗಳಲ್ಲಿ, ನಿಮ್ ಸ್ಕೂಲ್ಗಳಲ್ಲಿ, ನೀವು ಓದ್ತಾ ಇರುವಂತ ಚರ್ಚ್ಗಳಲ್ಲಿ ಜನರಿಗೆ ಇವತ್ತು ಯಾವುದು ಪ್ರಮುಖವಾದದ್ದು ಅನ್ನೋದು ಕೂಡ ಮರ್ತು ಬಿಟ್ಟಿದ್ದಾರೆ. ಯಾವ್ದು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ದುಡ್ಡೇ ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾರೆ. ಕೆಲವ್ರು ಹೇಳೋದ್ ಕೇಳಿದಿರಲ್ವಾ? ಸರ್ ಮನುಷ್ಯ ಬಿಡಿ ಸರ್, ಅದು ಬಿಟ್ಟಾಕಿ, ಮೊದ್ಲು ದುಡ್ಡಿದ್ರೆ ಎಲ್ಲ ನಡೆಯುತ್ತೆ ಸರ್. ಇದೇ 25 ವರ್ಷದಿಂದ ಜನರು ಏನ್ ಹೇಳೋರು ಗೊತ್ತಾ? ಹಳ್ಳಿಗಳಲ್ಲಿ ಹೋಗೋ ಆ ಸಾವುಗೆ ಹೋಗ್ಬಿಟ್ಟು ಬಾರೋ ಅಂತ ತಾತ ಹೇಳೋರು. ಏನಕ್ಕೆ? ಸಂಬಂಧಿಕರು ಕಣೋ, ಅವ್ರ ಮುಖ್ಯ ಕಣೋ ಅನ್ನೋರು. ಆ ಮಾತುಗಳು ಅವತ್ತು ಹೇಳ್ತಾ ಇದ್ರು. ಈಗ ಡೌನ್ ದ ಲೈನ್ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, ಹೋಗದೆ ಇದ್ರು ಪರವಾಗಿಲ್ಲ ಕಣೋ, ಅಲ್ಲಿ ಹೋದ್ರೆ ಏನಾದ್ರು ಸಿಗ್ತದೆ ನೋಡೋ, ನಮ್ ಪಾಲ್ ಏನಾದ್ರು ವಿಂಗಡಿಸ್ಕೊಡ್ತಾರೆ ನೋಡೋ. ಯಾಕೆ ಆ ಪದಗಳನ್ನೆಲ್ಲ ಹೇಳುವಾಗ ಒಂದನ್ನು ನಾವು ತಿಳ್ಕೋಬೇಕು, ಜನರಿಗೆ ಯಾವುದೋ ಒಂದು ಬೇರೆ ಒಂದು ಸಂಗತಿ ಮುಖ್ಯವಾಗಿದೆ. ನಿಮ್ ಮನೆಗಳಲ್ಲಿ ಕೂಡ ನೀವು ಗಮನಿಸಿ ನೋಡೋದಾದ್ರೆ, ಇವತ್ತು ವರ್ಕ್ ಪ್ರೆಷರ್ ಜಾಸ್ತಿ ಆಗಿರೋದ್ರಿಂದ ಗಂಡ ಹೆಂಡತಿಗಳಿಗೆ ದುಡಿಮೆ ಮುಖ್ಯ ಆಗಿದೆ ವಿನಾ ಯಾವ ಮಗುಗೋಸ್ಕರ ದುಡಿತಾ ಇದ್ದಾರೋ ಆ ಮಗು ಜೊತೆ ಟೈಮ್ ಕೊಡಕ್ಕೆ ಅವ್ರಿಗೇನಿಲ್ಲ, ಸಮಯ ಇಲ್ಲ. ಹಾಗಿದ್ರೆ ತಂದೆ ತಾಯಿಗಳ ಹತ್ರ ನೀವು ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ? ಅವ್ರು ಹೇಳ್ತಾರೆ ನಾವು ಬದುಕ್ತಾ ಇರೋದೇ ಮಕ್ಕಳಿಗೆ ಅಂತಾರೆ. ಮಕ್ಳನ್ನ ಹೋಗಿ ಕೇಳಿದ್ರೆ ಮಕ್ಳು ಹೇಳ್ತಾರೆ ನಮ್ಮ ಅಪ್ಪ ಅಮ್ಮಂಗೆ ನಾವು ಇಂಪಾರ್ಟೆಂಟೇ ಅಲ್ಲ ಅಂತಾರೆ. ಯಾಕೆ? ನಮ್ಮ ಅಪ್ಪ ಅಮ್ಮ ನಮ್ ಜೊತೆ ಟೈಮೇ ಸ್ಪೆಂಡ್ ಮಾಡಲ್ಲ ಅಂತ. ಹಾಗಿದ್ರೆ ಯೋಚನೆ ಮಾಡಿ ನೋಡ್ರಿ, ನಿಮಗೆ ಯಾವ್ದು ಮುಖ್ಯನೋ ಅದು ನಿಮ್ ಮಕ್ಕಳಿಗೆ ಮುಖ್ಯ ಅಲ್ಲ, ನಿಮ್ ಮಕ್ಕಳಿಗೆ ಯಾವ್ದು ಮುಖ್ಯನೋ ಅದು ನಿಮಗೆ ಮುಖ್ಯ ಅಲ್ಲ. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಹೇಳಿದಂತ ವಾಕ್ಯದಲ್ಲಿ ನೋಡೋದಾದ್ರೆ, ಅವತ್ತಿನ ಕಾಲದಲ್ಲಿ ಧಾರ್ಮಿಕ ಮುಖಂಡರುಗಳು ಇವರೆಲ್ಲ ಫರಿಸಾಯರು ಅಂದ್ರೆ ಫಾರ್ ಐಸಿ ಅಂತ ಅವರ ಅರ್ಥ. ಅಂದ್ರೆ ಅವ್ರ ದೂರದಲ್ಲಿ ಯಾವಾಗಲೂ ತಪ್ಪು ಕಂಡುಹಿಡಿಯುವಂತ ಜನರು. ಅವರಿಗೆ ಸಂಪ್ರದಾಯಗಳೇ ಮುಖ್ಯವಾಗಿತ್ತು. ಅವ್ರು ಯೇಸು ಸ್ವಾಮಿ ಒಳ್ಳೆಯದನ್ನ ಬೋಧನೆ ಮಾಡಿದ್ರಿಂದ ಅವ್ರು ಯೇಸು ಸ್ವಾಮಿನ ಯಾವತ್ತೂ ವಿರೋಧಿಸ್ತಲೇ ಇದ್ರು. ಯೇಸು ಸ್ವಾಮಿಯನ್ನ ದೂಷಿಸುವುದಕ್ಕೆ ಅವಕಾಶಗಳನ್ನ ಹುಡುಕಿದ್ರು. ಯೇಸು ಸ್ವಾಮಿ ಅವ್ರನ್ನ ದ್ವೇಷಿಸ್ಲಿಲ್ಲ, ಆದ್ರೆ ಯೇಸು ಸ್ವಾಮಿ ಅವ್ರ ತಪ್ಪನ್ನ ಮುಖದಾಕ್ಷಿಣ್ಯ ಇಲ್ಲದೆ ಖಂಡಿಸಿದ್ನು. ತಪ್ಪನ್ನ ತಪ್ಪು ಅಂತ ಹೇಳ್ತಿದ್ರಿಂದ ಯೇಸು ಸ್ವಾಮಿ ಮೇಲೆ ಅವ್ರಿಗೆ ಬಹಳ ಕೋಪ ಇತ್ತು. ಈಗ ನೋಡ್ರಿ, ನಾವು ಓದಂತ ವಾಕ್ಯ ಭಾಗದಲ್ಲಿ 37ನೇ ವಾಕ್ಯದಲ್ಲಿ ಏನ್ ಹೇಳುತ್ತೆ? ಆತನು ಮಾತಾಡುತ್ತಿರುವಾಗ ಒಬ್ಬ ಫರಿಸಾಯನು ಏನ್ ಮಾಡಿದ್ನಂತೆ? ಆತನನ್ನ ಊಟಕ್ಕೆ ಏನ್ ಮಾಡಿದ್ನಂತೆ? ಬರಬೇಕೆಂದು ಏನ್ ಮಾಡದ್ನಂತೆ? ಕೇಳ್ಕೊಂಡಂತೆ. ಯೇಸು ಸ್ವಾಮಿನ ದ್ವೇಷ ಮಾಡುವಂತ ಇವರು ಯಾಕೆ ಕೇಳ್ಕೊಳ್ತಾ ಇದ್ದಾರೆ? ಸೊ ಇಲ್ಲಿ ವಾಕ್ಯ ಏನ್ ಹೇಳ್ತಾ ಇದೆ? ಅವ್ರು ಯೇಸು ಸ್ವಾಮಿ ಹತ್ರ ಮಾತಾಡ್ತಿರುವಾಗ ಯೇಸು ಸ್ವಾಮಿ ಹತ್ರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಊಟಕ್ಕೆ ಬರ್ಬೇಕಂತ ಅವ್ರು ಏನ್ ಮಾಡ್ತಾ ಇದ್ದಾರೆ? ಕೇಳ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಅವ್ರಿಗೆ ಯೇಸು ಸ್ವಾಮಿ ಮೇಲೆ ಪ್ರೀತಿ ಇದ್ ಕರೀತಿದ್ರು ಅನ್ಕೊಂಡ್ರ? ಯೇಸು ಸ್ವಾಮಿ ಮೇಲೆ ಪ್ರೀತಿ ಇದೆಯಾ ಅವ್ರಿಗೆ? ಅವ್ರು ಯೇಸು ಸ್ವಾಮಿನ ವಿರೋಧಿಸಿದ್ರು. ಯೇಸು ಸ್ವಾಮಿನ ಹೇಗಾದ್ರೂ ಮಾಡಿ ತಪ್ಪಲ್ಲಿ ಅವ್ರು ಸಿಕ್ಕಿಸ್ಬೇಕು ಅನ್ನೋದಕ್ಕೋಸ್ಕರನೇ
ಒಬ್ಬ ಫರಿಸಾಯ ಪ್ಲಾನ್ ಮಾಡಿ ಏನ್ ಮಾಡ್ತಾ ಕರಿತಾ ಇದ್ದಾನೆ, ನಮ್ಮ ಮನೆಗೆ ಏನ್ ಮಾಡ್ಬೇಕು, ಊಟಕ್ಕೆ ಬಾ. ಬಂದು ಯೇಸು ಸ್ವಾಮಿ ಊಟಕ್ಕೂ ಹೋದ್ರು. ಯೇಸು ಸ್ವಾಮಿ ಊಟಕ್ಕೆ ಕೂತ್ಕೊಂಡು 38ನೇ ವಾಕ್ಯ ಹೇಳುತ್ತೆ, ಆತನು ತೊಳಕೊಳ್ಳದೆ ಊಟಕ್ಕೆ ಕೂತದ್ದನ್ನ ಫರಿಸಾಯನು ಕಂಡು ಏನ್ ಮಾಡಿದ್ನಂತೆ, ಆಶ್ಚರ್ಯಪಟ್ನು. ಯೇಸು ಸ್ವಾಮಿ ಅವತ್ತು ಕೈನ ಏನ್ ಮಾಡಿದೆ, ತೊಳ್ಕೊಳ್ಳದೆ ಊಟಕ್ಕೆ ಕುಳಿತುಬಿಟ್ರು. ಊಟಕ್ಕೆ ಕೈ ತೊಳ್ಕೊಳ್ಳದೆ ಕುಳಿತುಕೊಳ್ಳೋದು ಅವತ್ತಿನ ಕಾಲದಲ್ಲೂ ಸರಿ, ಇವತ್ತು ಸರಿ. ನಾವೇ ಹೇಳ್ತೀವಿ ನಮ್ಮ ಮಕ್ಳಿಗೆ ಏನಂತ, ಹೋಗೋ ಕೈ ತೊಳ್ಕೊಂಡು. ನಾವು ತೊಳೆದಿರ್ತೀವೋ ಇಲ್ವೋ ನಮಗೂ ಗೊತ್ತಿಲ್ಲ, ಆದ್ರೂ ಫಸ್ಟ್ ಹೇಳ್ತೀವಿ ಏನಂತ, ಕೈ ತೊಳ್ಕೊಂಡ್ ಬಾ. ನಾವು ಕೇಳಿದ್ರೆ ಇಲ್ಲ ನಾನು ಆಗ್ಲೇ ತೊಳ್ಕೊಂಬಂದಿದ್ದೆ ಅಲ್ಲಿಂದ ಬಸ್ಸಲ್ಲಿ ಬರುವಾಗ ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಆ ಮಾತನ್ನ ಹೇಳಿದ ತಕ್ಷಣ ನೀವು ನೋಡೋದಾದ್ರೆ, ಯೇಸು ಸ್ವಾಮಿ ಕೈ ತೊಳ್ಕೊಳ್ಳದೆ ಊಟಕ್ಕೆ ಕುಳಿತುಕೊಂಡ. ಯಾಕೆ ಯೇಸು ಸ್ವಾಮಿ ಹಂಗ್ ಕುಳಿತುಕೊಂಡ್ರು? ಯಾಕೆ ಅವ್ರು ಕುಳಿತುಕೊಂಡಾಗ ಅವ್ರ ಮೇಲೆ, ಯೇಸು ಸ್ವಾಮಿ ಮೇಲೆ ಅವ್ರಿಗೆ ಬೇಜಾರಾಯ್ತು ಅಂದ್ರೆ, ಆಶ್ಚರ್ಯ ಆಯ್ತು ಅಂದ್ರೆ, ಮಾರ್ಕನು ಬರೆದ ಸುವಾರ್ತೆ 7:4, ಫರಿಸಾಯರು ಯಹೂದ್ಯರೆಲ್ಲರೂ ಹಿರಿಯರಿಂದ ಬಂದ ಸಂಪ್ರದಾಯವನ್ನ ಹಿಡಿದು ತಮ್ಮ ಕೈಗಳನ್ನ ಚೆನ್ನಾಗಿ ತೊಳ್ಕೊಳ್ಳದೆ ಆಹಾರ ತೆಗೆದುಕೊಳ್ಳೋದಿಲ್ಲ, ಮತ್ತು ಪೇಟೆಗೆ ಹೋಗಿ ಬಂದ್ರೆ ನೀರನ್ನು ಪ್ರೋಕ್ಷಿಸಿಕೊಳ್ಳದೆ ಆಹಾರ ತೆಗೆದುಕೊಳ್ಳುವುದಿಲ್ಲ. ಇದಲ್ಲದೆ ಅವರಲ್ಲಿ ತಂಬಿಗೆ, ಬಟ್ಟಲು, ತಪ್ಪಲೆಗಳನ್ನ ಬೆಳಗಿ ತೊಳೆಯುವುದೇ ಮೊದಲಾದ ಅನೇಕ ಆಚಾರಗಳನ್ನ ನಡೆಸುವ ನೇಮಕ ಉಂಟು. ಅವರು ತೊಳಿತಾ ಇದ್ದಿದ್ದು ಸುಮ್ನೆ ಕೈ ತೊಳೆಯೋದಲ್ಲ. ಗಮನ ಇಟ್ಟು ಕೇಳ್ರಿ, ಅವ್ರ ಕೈ ತೊಳೆದ್ರೆ ಈ ಬೆರಳಿಂದ ನೀರು ಹಾಕಿದ್ರೆ ಇಲ್ಲಿವರೆಗೂ ಫುಲ್ ತೊಳಿಬೇಕು. ಅದನ್ನ ಉಲ್ಟಾ ಇಟ್ಟು ಮತ್ತೆ ನೀರು ಉಯ್ಬೇಕು, ಈ ಕಡೆ ಹಿಂಗ್ ಉಯ್ಬೇಕು, ಕಾಲ್ ತೊಳಿಬೇಕು. ಅವ್ರು ತೊಳೆಯುವಂತ ನೀರ್ ತೊಳೆಯೋ ಅವ್ರು ತೊಳಿತಾ ಇದ್ದಿದ್ದು ನೀರಿಗೆ ಒಬ್ಬ ವ್ಯಕ್ತಿ ಸ್ನಾನನೇ ಮಾಡ್ಬೋದಾಗಿತ್ತಂತೆ. ಗೊತ್ತಾಯ್ತಾ ನಿಮ್ಗೆ? ಅಷ್ಟು ಆಚಾರ ಮಾಡ್ತಾ ಇದ್ರು ಅವರು. ಅವ್ರು ಅದನ್ನು ತೊಳ್ಕೊಳ್ಳದೆ, ಈಗ ಯೇಸು ಸ್ವಾಮಿ ಇಷ್ಟು ದೊಡ್ಡ ವಿಷಯನ, ದೊಡ್ಡ ಕಾರ್ಯನ ಮಾಡದೆ ಊಟಕ್ಕೆ ಕುಳಿತುಕೊಂಡ್ಬಿಟ್ರು. ನನಗೀಗ್ಲೂ ನೆನಪಿದೆ, ನಾನು ಸಣ್ಣವನಾಗಿದ್ದಾಗ ಇದೇ ಬಿಡದಿಯಲ್ಲಿ ಒಂದು 1/4 ಗಂಟೆ ನೀರ್ ಬಿಡೋರು. ಅವಾಗೆಲ್ಲ ಈಗ್ಲೂ ಬಿಡ್ತಾರಲ್ಲ, ನೀರ್ ಬಿಡೋ ಸಮಯದಲ್ಲಿ ಒಂದು ಕೊಳಾಯಿ ಇರೋದು. ನಾನು ಒಂದೊಂದ್ಸರಿ ನನಗೆ ನೀರ್ ಹಿಡಿಯಕ್ಕೆ ನಮ್ಮ ಅಮ್ಮ ಹೇಳ್ಬಿಟ್ಟು ಹೋಗಿರೋರು. ನಾನು ಬೇಗ ನೀರ್ ಹಿಡಿಯೋಣ ಅಂತ ಕಾದ್ರೆ ಪಕ್ಕದ ಮನೆ ಒಬ್ಬ ಹೆಂಗಸಿರೋರು, ಅವ್ರು ಬಂದು ನಾನೇನಾದ್ರೂ ಬಿಂದಿಗೆ ಇಟ್ಟು ತೆಗ್ದಿದ್ರೆ ಲಾಸ್ಟ್ ಅಲ್ಲಿ ಅವ್ರು ಬಂದು ಅದೇ ನೀರು ನಮಗೆ ಸಿಗದೆ 1/4 ಗಂಟೆಲಿ ಬೇಗ ನೀರ್ ಹಿಡಿಬೇಕು. ಅವ್ರು ಬಂದು ಟ್ಯಾಪ್ನ ತೊಳೆಯೋದೇನು, ಅದಕ್ಕೆ ಸೋಪ್ ಹಾಕೋದೇನು, ಆ ಟ್ಯಾಪ್ನು ಅರ್ಥ ಆಯ್ತಾ? ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾವು ಏನಕ್ಕೆ ಹಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತು. ಮತ್ತೆ ಅದೆಲ್ಲ ಆದ್ಮೇಲೆ ಮತ್ತೆ ಹೇಗೋ ಕಷ್ಟಪಟ್ಟು ಒಂದ್ ಬಿಂದಿಗೆ ಹಿಡಿದ್ರೆ ಇನ್ನೊಬ್ಬಮ್ಮ ಬರೋಳು, ಅವಳು ತೊಳೆದಿದ್ದಕ್ಕೂ ಮತ್ತೆ ತೊಳೆದಿರೋಳು. ಇವತ್ತೆಲ್ಲ ಹಂಗಿದ್ಯೋ ಇಲ್ವೋ ಗೊತ್ತಿಲ್ಲ. ಫುಲ್ ತೊಳೆ. ಯಾಕೆ ಅವ್ರು ತೊಳೆದು ಒಂದೇ ಒಂದು ಮಾತು ಲಾಸ್ಟ್ ಮಡಿ ಆಗ್ಬಿಡ್ತದೆ, ಮೈಲಿಗೆ ಆಗ್ಬಿಡುತ್ತೆ. ಈ ಪದಗಳನ್ನೆಲ್ಲ ನಾವು ಕೇಳಿದೀವಿ. ಆದ್ರೆ ಅವ್ರು ಯಾವ ಜಾತಿ ಜನಾಂಗ ಅನ್ನೋದಲ್ಲ ಇಲ್ಲಿ ವಿಷಯ. ಜನರಿಗೆ ಆಚಾರ ಅನ್ನುವಂಥದ್ದು ಯಾವ ಮಟ್ಟಕ್ಕಿದೆ ಅಂದ್ರೆ, ಅದರಲ್ಲಿ ಇಲ್ಲಿ ಈ ಜನರುಗಳು ಮೋಸ್ಟ್ಲಿ ನನ್ನ ಪ್ರಕಾರ ಈ ಫರಿಸಾಯರುಗಳು ಕಲಿಸ್ಕೊಟ್ಟಿದ್ದನ್ನೇನೇ ನಮ್ ಜನರೆಲ್ಲ ಉಳಿಸ್ಕೊಂಡು ಮಾಡಿರೋದೇನೋ. ಅವತ್ತು ಆ ಒಂದು ಸಂಪ್ರದಾಯ ಕೂಡ ಇತ್ತು. ಈಗ ನೀವು ಗಮನಿಸಿದೀರಾ? ಹಂಗಿದ್ರೆ ಈಗಿಲ್ವಾ ಅಂತ ನೀವು ಅಂತೀರಾ? 2 ವಾರದ ಹಿಂದೆ ನ್ಯೂಸ್ ಪೇಪರ್ ಅಲ್ಲಿ ನಾನು ನೋಡಿದೆ, ಚಿಕ್ಕಮಂಗ್ಳೂರಲ್ಲಿ ಒಂದು ಸ್ಕೂಲಲ್ಲಿ ಎಲ್ಲಾ ಮಕ್ಳುಗಳು ಶೂ ಹಾಕೊಂಡು ಹೋಗಿಲ್ಲ. ಇದು ನಾನು ಹೇಳ್ತಾ ಇರೋದು ದೂರದ ಕತೆ ಅಲ್ಲ. ಚಿಕ್ಕಮಂಗಳೂರಿನಲ್ಲಿ 2 ವಾರದಿಂದ ನಡೆದಿರುವಂತ ಒಂದು ಸ್ಕೂಲ್ ಘಟನೆ. ಯಾಕಂದ್ರೆ ಮಕ್ಕಳು ಶೂಸ್ಗಳು ಇನ್ನೊಬ್ಬ ಮಕ್ಕಳು ಶೂಗೆ ಏನ್ ಮಾಡಬಾರ್ದಂತೆ, ತಾಕಬಾರ್ದು. ತಾಕಿದ್ರೆ ಸ್ಕೂಲಿಗೆ ಹೋಗಿ ಮಕ್ಕಳು ತಾಕಿದ್ರಿಂದ ಆ ಶೂ ಹಾಕೊಂಡು ಏನಾದ್ರು ಅವ್ರ ಮನೆಗೆ ಬಂದ್ರೆ ಅವ್ರ ಮನೆ ಮೈಲಿಗೆ ಆಗುತ್ತೆ ಅಂತ ಮಕ್ಕಳುಗಳಿಗೆ ಶೂ ಹಾಕದೇ ಇರೋ ಹಾಗೆ ಹಳ್ಳಿ ಮಾಡಿದೆ. ಕಡೆಯದಾಗಿ BO ಆಫೀಸರ್ಗಳು ಹೋಗಿ ಅಲ್ಲಿ ಎಲ್ಲಾನು ಚೇಂಜ್ ಮಾಡಿ ಮಕ್ಕಳುಗಳಿಗೆ ಶೂ ಕೊಡಿಸಿ ಮಕ್ಕಳು ಫುಲ್ ಖುಷಿಯಾಗಿ ಶೂ ಹಾಕೊಂಡು ಓಡ್ತಾ ಇದ್ದಾವೆ. ಗೊತ್ತಾ ನಿಮ್ಗೆ? ನಾನು ಹೇಳ್ತಾ ಇರೋದು 75 ವರ್ಷ ಆಗಿದೆ ನಮ್ಮ ಸಂವಿಧಾನ ಬಂದು. ನಾವುಗಳು ಇವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಂತ ಸಣ್ಣ ಮಕ್ಕಳುಗಳಲ್ಲಿ ಶೂ ಹಾಕೊಂಡು ತಾಕಿದ್ರೆ ವಿಷ ಬೀಜವನ್ನ ತಾಕ್ತಿದೀವಲ್ಲ, ನಮ್ಮಂತ ಮೂರ್ಖರು ಇಲ್ಲೋ ಬೇರೆ ಯಾರು ಇರ್ತಾರೆ? ಹಾಗಿದ್ರೆ ಆ ಸಣ್ಣ ಮಕ್ಕಳಲ್ಲಿ ಏನನ್ನ ಹೇಳ್ತಾ ಇದೀವಿ ಅಂದ್ರೆ, ಆ ಮಗುಗೆ ಸೇರ್ಬಾರ್ದು ಪ್ರೀತಿಯಲ್ಲಿ ಅಂತ. ಹಾಗಿದ್ರೆ ಯೇಸು ಸ್ವಾಮಿಗೆ ಅವತ್ತಂತ ವಿಷಯಗಳನ್ನ ನೋಡಿದಾಗ ಖಂಡಿಸಿದ್ನು ಯೇಸು ಸ್ವಾಮಿಗೆ ಕೋಪ ಬಂತು. ಇವತ್ತು ನಿಮಗೂ ಕೂಡ ನನಗೂ ಕೂಡ ಚರ್ಚ್ನಲ್ಲಿ ನಾವು ಬರ್ತಾ ಇರ್ಬೋದು. ಸಭೆಯನ್ನ ದೇವರು ಏನಕ್ಕೆ ಇಟ್ಟಿದ್ದಾನೆ ಅಂದ್ರೆ, ಆ ರೀತಿಯಾದಂತ ಸಂಪ್ರದಾಯಗಳು ಮೈಲಿಗೆಗಳನ್ನ ಮಾಡಿ ಅವುಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸದೇ ಇರುವಂತ ಲೆವೆಲ್ಗೆ ನಾವು ಹೋದ್ರೆ, ಯೇಸು ಸ್ವಾಮಿಗೆ ಇವತ್ತು ಮನುಷ್ಯರನ್ನ ತನ್ನ ಸ್ವಾರೂಪ್ಯದಲ್ಲಿ ದೇವರು ಬೈಬಲ್ನಲ್ಲಿ ಉಂಟು ಮಾಡಿದ್ದಾನೆ.
ಆದ್ರೆ ನಾನು ನಿಮ್ಗೆ ಕೆಲವು ಸಾರಿ ಹೇಳಿದ್ದೀನಿ, ಒಂದೊಂದು ಕುಲದಿಂದ ಬರುವವರಿಗೆ ಜನ್ಮ ಸ್ವಭಾವಗಳಿಗೆ ಅವ್ರು ಸಾಯ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ಸಂಪ್ರದಾಯಗಳು ನಾವು ಪ್ರೀತಿಸುವಂತ ವ್ಯಕ್ತಿಗಿಂತಲೂ ಇಂಪಾರ್ಟೆಂಟ್ ಆಗಿರಬಾರ್ದು ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಹಾಗಿದ್ರೆ ಯೇಸು ಸ್ವಾಮಿ ಹೇಳದಂತ ಆ ಮೊದಲನೇ ವಿಷಯ ನೀವು ನೋಡೋದಾದ್ರೆ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯಕ್ಕೆ ನೀವು ಬಂದ್ರೆ, ಈಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ, 39ನೇ ವಾಕ್ಯದಲ್ಲಿ ಅವನಿಗೆ ಬಂದು ಊಟಕ್ಕೆ ಕೂತು ಅವನ್ ಕೈ ತೊಳ್ಕೊಳ್ಳದೆ ಕುಳಿತಿದ್ರಿಂದ ಆಶ್ಚರ್ಯಪಟ್ಟಂತ ಜನರಿಗೆ 39ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದ್ ಮಾತು ಹೇಳ್ತಾ ಇದ್ದಾನೆ. ಲೂಕ 11:39 ಸ್ವಾಮಿಯು ಅವನಿಗೆ ಏನ್ ಹೇಳ್ತಾ ಇದ್ದಾನೆ, ಪರಿಸಾಯರಾದ ನೀವು ಪಂಚಪಾತ್ರೆ, ಬಟ್ಟಲು, ಹೊರಭಾಗಗಳನ್ನ ಏನ್ ಮಾಡ್ತೀರಾ, ಶುಚಿ ಮಾಡ್ತೀರಾ ಸರಿ, ಆದ್ರೆ ನಿಮ್ಮ ಒಳಭಾಗ ಏನಾಗಿದೆಯಂತೆ, ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರ್ತದೆ. ಯೇಸು ಸ್ವಾಮಿ ಎಂತ ಮಾತಾಡಿದ್ರು ಅಂದ್ರೆ, ಅದಕ್ಕೆ ಆಕ್ಚುಲಿ ಯೇಸು ಸ್ವಾಮಿ ನೀವು ನೋಡೋ ಹಾಗೆ ಕುರಿ ಹಿಡ್ಕೊಂಡು ಅಲ್ಲಲ್ಲಿ ಫೋಟೋದಲ್ಲಿ ಕಾಣ್ತಾರಲ್ಲ, ಅಲ್ಲ ಯೇಸು ಸ್ವಾಮಿ. ಯೇಸು ಸ್ವಾಮಿಯ ಮಾತು ಕವನ ಅಲ್ಲ. ಬಹಳ ಶಾರ್ಪ್ ಆಗಿ ಡಾಕ್ಟರ್ಸ್ಗಳು ಯೂಸ್ ಮಾಡ್ತಾರೆ ಸ್ಕ್ಯಾಲ್ಪೆಲ್ ಅಂತ, ಶಸ್ತ್ರಚಿಕಿತ್ಸೆಗೆ ಯೂಸ್ ಮಾಡೋ ತರ ಕತ್ತಿ ತರ ಮಾತಾಡ್ತಿದ್ನು ಯೇಸು ಸ್ವಾಮಿ. ಅದ್ರಲ್ಲಿ ಒಂದ್ಸರಿ ಚುಚ್ಚಿದ್ರೆ ಸಾಕು ಅವನ ಹಾರ್ಟ್ ಬಗ್ದು ಬರ್ಬೇಕು. ಈ ಯೇಸು ಸ್ವಾಮಿ ಹೇಗ್ ಮಾತಾಡ್ತಿದ್ದಾನಂದ್ರೆ, ನೀವ್ ಯಾವ್ದನ್ನು ಶುಚಿ ಮಾಡ್ತಾ ಇದ್ದೀರಾ, ನೀವು ಬಟ್ಲು, ಪಂಚಪಾತ್ರೆ, ಹೊರಭಾಗನೆಲ್ಲ ಶುಚಿ ಮಾಡ್ತಾ ಇದ್ದೀರಾ, ಆದ್ರೆ ನಿಮ್ಮ ಒಳಭಾಗ ಏನಾಗಿದೆ, ಕೆಟ್ಟತನದಿಂದ, ಸುಲಿಗೆಗಳಿಂದ ಏನ್ ಮಾಡಿರುತ್ತಂತೆ, ತುಂಬಿರುತ್ತೆ. ಹಾಗಿದ್ರೆ ಯೇಸು ಸ್ವಾಮಿ ಅನ್ಹೈಜಿನಿಕ? ಯೇಸು ಸ್ವಾಮಿಗೆ ಕ್ಲೀನ್ ಆಗಿರೋದು ಇಷ್ಟ ಇಲ್ವಾ? ಇಲ್ಲ ಇಲ್ಲ, ಯೇಸು ಸ್ವಾಮಿ ಅದಕ್ಕೆ ವಿರೋಧಿನೇ ಅಲ್ಲ. ಅಫ್ಕೋರ್ಸ್ ನಾವು ನಮ್ಮ ಭಾಷೆಯಲ್ಲೇ ಕೆಲವರು ಹೇಳ್ತೀವಿ, ಕ್ಲೆನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತೀವಿ. ಭಕ್ತಿ ಎಷ್ಟು ಮುಖ್ಯನೋ ಅದಕ್ಕೆ ನೆಕ್ಸ್ಟ್ ಏನಿರ್ಬೇಕಂತೆ, ಕ್ಲೀನ್ ಆಗಿರ್ಬೇಕು. ಹಾಗಿದ್ರೆ ಯೇಸು ಸ್ವಾಮಿ ಆ ವಿಷಯಕ್ಕೆಲ್ಲ ಹೇಳ್ತಾ ಇರೋದು, ಅವ್ರುಗಳ ಆ ಸಂಪ್ರದಾಯವನ್ನ ಮಾಡಿ ಯಾವುದೋ ಒಂದನ್ನ ಅವ್ರು ಬಿಟ್ಟಿದ್ರಿಂದ ಯೇಸು ಸ್ವಾಮಿಗೆ ಅವ್ರ ಮೇಲೆ ಏನ್ ಮಾಡುತ್ತೆ, ಕೋಪ ಬಂತು. ಮತ್ತಾಯ 23:25ನೇ ವಾಕ್ಯದಲ್ಲಿ ಇದೇ ವಿಷಯವನ್ನ ಆ ಜನರಿಗೆ ಹೇಳುವಾಗ ಯೇಸು ಸ್ವಾಮಿ ಅಲ್ಲೂ ಒಂದು ಮಾತನ್ನ ಹೇಳ್ತಾನೆ. ಮತ್ತಾಯ 23:25 ಅಯ್ಯೋ ಕಪಟಿ, ಓದಿ, ಶಾಸ್ತ್ರಿಗಳೇ, ಒಳಗೆ ಸುಲುಕೊಂಡವುಗಳಿಂದಲೂ ಈಹ ಭೋಗ ಪದಾರ್ಥಗಳಿಂದಲೂ ಏನಾಗಿದೆಯಂತೆ, ತುಂಬಿರ್ತವೆ. ನಿಮ್ ಒಳಭಾಗ ಹೊರಗಡೆ ತೊಳಿತಾ ಇದ್ದೀರಾ, ಆದ್ರೆ ನಿಮ್ ಒಳಭಾಗ ಏನಾಗಿದೆಯಂತೆ, ಈಹ ಭೋಗ ಪದಾರ್ಥಗಳಿಂದ ಏನ್ ಮಾಡಿದೆಯಂತೆ, ತುಂಬಿದೆಯಂತೆ. ಯೇಸು ಸ್ವಾಮಿ ಅವ್ರಿಗೆ ಕ್ಲೀನ್ ಆಗಿ ಇಟ್ಕೊಳ್ಳೋದಕ್ಕೆ ವಿರೋಧ ಮಾಡಿದ್ದಲ್ಲ, ಆದ್ರೆ ಯೇಸು ಸ್ವಾಮಿ ಬೇರೊಂದು ಇಂಪಾರ್ಟೆಂಟ್ ವಿಷಯನ ಅವ್ರಿಗೆ ಕಲ್ಸಕ್ ಹೇಳ್ತಾ ಇದ್ದಾನೆ. ಅದೇನಂದ್ರೆ, ಅವತ್ತಿನ ಕಾಲದಲ್ಲಿ ಅವ್ರು ಏನ್ ಹೇಳೋರು ಅಂದ್ರೆ, ಹೊರಗಡೆದು ಕ್ಲೀನ್ ಮಾಡಿದ್ರೆ ಒಳಗಡೆದು ಕ್ಲೀನ್ ಆದಂಗೆ ಅಂತ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅವ್ರ ಪ್ರಕಾರ ಏನಿತ್ತು, ಹೊರಗಡೆ ಏನಾದ್ರೂ ಕ್ಲೀನ್ ಮಾಡಿದ್ರೆ ಪಾತ್ರೆ ಏನಾಗಿರುತ್ತೆ, ಒಳಗಡೆ ಏನಾಗಿರುತ್ತೆ, ಕ್ಲೀನ್ ಮಾಡ್ದೆ. ಯಾವಾಗಾದ್ರೂ ಒಂದೊಂದು ಸರಿ ನಾನು ನನ್ನ ಮನೇಲಿ ಪಾತ್ರೆ ತೊಳಿತೀನಿ, ಯಾವಾಗ್ಲೂ ಏನು ತೊಳೆಯಲ್ಲ. ನನ್ನ ಹೆಂಡತಿಗೆ ಏನಾದ್ರು ಸ್ವಲ್ಪ ಹುಷಾರಿಲ್ಲದೆ ಇದ್ದಾಗ ಯಾವಾಗಾದ್ರೂ ಒಂದೊಂದು ಸರಿ ತೊಳೆಯಕ್ಕೆ ನಾನು ಹೋಗ್ತೀನಿ. ನಾನು ಯಾಕೆ ತೊಳೆಯಲ್ಲ ಅಂದ್ರೆ, ಇನ್ನೊಂದು ಹೇಳ್ತೀನಿ, ನಾನು 2ನೇದೋ 3ನೇ ಪಾತ್ರೆನೋ ತೊಳಿತಾ ಇರ್ತೀನಿ. ಆ ತೊಳೆಯೋ ಟೈಮಲ್ಲೇ ನನ್ನ ಹೆಂಡತಿ ಬಂದು ಇಸ್ಕೊಂಡ್ಬಿಡ್ತಾಳೆ. ಯಾಕಂದ್ರೆ ನೀವು ಒಳಗಡೆ ನೀಟಾಗಿ ಏನ್ ಮಾಡಲ್ಲ, ನೊರೆ, ನನಗೇನು ಆಚೆ ನೊರೆ. ಯಾಕೆ ನೀವು ನನ್ ಕೇಳಿದ್ರೆ ನನಗೆ ತೊಳೆಯಕ್ಕೆ ಇಷ್ಟ. ನಾನು 5ನೇ ಕ್ಲಾಸ್ನಲ್ಲಿ ಹಾಸ್ಟ್ಲಿಗೆ ಹಾಕಲ್ಪಟ್ಟವನು. ನನ್ನ ಬೈಬಲ್ ಕಾಲೇಜ್, ನಾನು 23-24 ವಯಸ್ಸುವರೆಗೂ ನಾನು ತೊಳೆದವನೇ. ತಟ್ಟೆಗಳು ತೊಳೆದಿದ್ದೀನಿ, ಬಟ್ಟೆ ಅಂತೂ ನನ್ನ ಜೀವಮಾನದಲ್ಲಿ ತೊಳೆದಿ ಹಾಸ್ಟ್ಲು ಲೈಫಲ್ಲಿ ನನಗೆ ತೊಳೆಯೋದು ಅಂದ್ರೆ ಅಷ್ಟು ಬೇಜಾರು. ನೀವು ಅಷ್ಟೇ, ಬಟ್ಟೆ ಹಾಕೊಳ್ಳುವಾಗ ಎಷ್ಟು ಖುಷಿ ಇರುತ್ತೆ ನಿಮಗೆ. ಸೋಮವಾರದಿಂದ ಶನಿವಾರ, ಆ ಶನಿವಾರ ಮಧ್ಯಾಹ್ನ ಬಟ್ಟೆ ಉನಿ ಹಾಕಿರೋದು ನೋಡಿದಾಗ ನೀವು ಎಷ್ಟು ಜನ ಆ ವೈರಿನ ಅಲ್ಲೇ ಬಿಟ್ಟು ಸಾಯಿಸಿರ್ತೀರ ಅವತ್ ನೈಟ್ ಅಲ್ವಾ? ಯಾಕೆ? ನಿಮ್ಗೆ ತೊಳೆಯೋದು ಅಂದ್ರೆ ಏನಿಲ್ಲ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನ ಅವತ್ತು, ಸೇಮ್ ಅದೇ ಕಾರಣನೇ. ಅವಳು ಯಾಕೆ ನಾನು ಪಾತ್ರೆ ತೊಳೆಯಕ್ ಬಿಡಲ್ಲ ಅಂದ್ರೆ ಸಿಂಪಲ್. ಮತ್ ನಾನೇನ್ ಗೊತ್ತಾ, ಬಹಳ ಸ್ಮಾರ್ಟ್. ಗ್ಲಾಸು ತಟ್ಟೆ ಎಲ್ಲ ತೊಳಿತೀನಿ. ನನಗೆ ಈ ಹಾಲ್ ಪಾತ್ರೆ, ಮುದ್ದೆ ಪಾತ್ರೆ ಅದಂತೂ ಅವಳಿಗೆ ಯಾವಾಗ್ಲೂ ಸೀಲ್ಡ್ ಆಗಿಟ್ಟಿರ್ತೀನಿ. ಯಾಕಂದ್ರೆ ಅದನ್ನ ನಾನು ತೊಳೆದ್ರೆ ಅದು ಕಂಪ್ಲೀಟ್ ಆಗಿ ಶುದ್ಧ ಆಗಲ್ಲ. ಸೊ ಅವಳ ಥಿಂಕಿಂಗ್ ಏನಂದ್ರೆ, ನೀವ್ ಈ ತರ ತೊಳೆದಿಟ್ರೆ ಮತ್ ನಾನು ಅದ್ರಲ್ಲಿ ಅಡಿಗೆ ಮಾಡಿದ್ರೆ ಹಾಲ್ ಕೆಟ್ಟೋಗಲ್ವಾ? ನನ್ ಕನ್ಸನ್ ಏನಂದ್ರೆ, ನೀನ್ ಅರ್ಧ ಗಂಟೆ ಅದನ್ನೇ ತೊಳಿತೀಯಲ್ಲ, ಬೇಗ ತೊಳೆದು ಅದೇ ಪಾತ್ರೆಯಲ್ಲಿ ತಾನೇ ತಗೊಳ್ಳೋದು ಅಂತ ನನ್ ಥಿಂಕಿಂಗ್. ಯೇಸು ಸ್ವಾಮಿ ಇವತ್ತು ನಮ್ಗೆ ಏನ್ ಈ ವಾಕ್ಯ ಭಾಗದಲ್ಲಿ ಹೇಳ್ತಾ ಇದ್ದಾನೆ,
ಅವತ್ತು ಫರಿಸಾಯರ ರೀತಿಯಲ್ಲಿ ಇವತ್ತು ನಾವುಗಳಿಲ್ವಾ? ನಮ್ಮ ಹೊರಗಡೆ ವಿಷಯಗಳೆಲ್ಲದ್ರಲ್ಲೂ ನಾವು ಬಹಳ ಇಂಪಾರ್ಟೆಂಟ್ ಆಗಿದ್ದೀವಿ. ಅದನ್ನ ಚೆನ್ನಾಗಿ ಮಾಡ್ಬೇಕು, ನೀಟಾಗಿ ಮಾಡ್ಬೇಕು ಅನ್ನೋದು ನಮ್ಮ ಮೈಂಡ್ ನಲ್ಲಿ ಇಟ್ಕೊಂಡು ನಾವು ಬದುಕ್ತಿದೀವಿ. ಆದ್ರೆ ಇವತ್ತು ಬೆಳಗ್ಗೆ ಚೇರ್ನಲ್ಲಿ ಕುಳಿತಿರುವಂತ ನಿಮಗೂ ನನಗೂ ಯೇಸು ಸ್ವಾಮಿ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಿದ್ದಾನೆ. ನಿನ್ನ ಒಳಭಾಗ ಹೆಂಗಿದೆ? ಒಳ್ಳೆ ಬಟ್ಟೆ ಹಾಕೊಂಡು ಬಂದಿದೀಯಾ, ನೀಟಾಗಿದೆಯಾ? ಆದ್ರೆ ನಿನ್ನ ಒಳಭಾಗ ಹೇಗಿದೆ? ನಿನ್ನ ಒಳಭಾಗದಲ್ಲಿ ಏನ್ ತುಂಬಿಕೊಂಡಿದ್ಯಾ? ಫರಿಸಾಯರಿಗೆ ಯೇಸು ಸ್ವಾಮಿ ಕೇಳ್ತಾ ಇರುವಂತ ಆ ಪ್ರಶ್ನೆಗೆ ಅವ್ರಿಗೆ ನಿಜವಾಗ್ಲೂ 11ನೇ ಅಧ್ಯಾಯದ 40ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಅವ್ರನ್ನ ಕರೆದಂತ ಪದ ನೋಡ್ರಿ. ಟೈಟಲ್ ಲೂಕ 11:40 ಏನಂತ ಹೇಳಿದ್ರು ಯೇಸು ಸ್ವಾಮಿ? ಬುದ್ಧಿ ಇಲ್ಲದ್ರೆ ಯು ಫೂಲ್ಸ್, ಮುಟ್ಟಾಳ್ರೆ ನೀವು. ಬುದ್ಧಿ ಇಲ್ದವ್ರೆ. ನಾವು ಪಾತ್ರೆ ತೊಳೆಯೋರ್ಗೆ ಯಾರಿಗೂ ಆ ಮಾತು ಹೇಳಲ್ಲ. ಯೇಸು ಸ್ವಾಮಿ ಹೇಳ್ತಾ ಬುದ್ಧಿ ಇಲ್ದವ್ರೆ ಏನಂತ ಹೇಳ್ತಿದ್ದಾನೆ? ಹೊರಭಾಗವನ್ನ ಮಾಡಿದಾತನು ಒಳಭಾಗವನ್ನು ಮಾಡಿದನಲ್ವೇ? ಹೇಗೂ ಹೊರಭಾಗ ಮಾಡಿದವನು ಏನ್ ಮಾಡಿದನಂತೆ? ಒಳಭಾಗವನ್ನ ಮಾಡಿದ್ನಲ್ವೇ? ನನ್ನ ಪ್ರಕಾರ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾಗ್ಲೇನೆ ಫರಿಸಾಯನ್ಗೆ ಅನ್ಸಿರುತ್ತೆ, ಸುಮ್ನೆ ಓದೋನ್ನ ಕರ್ಕೊಂಡೋಗಿ ದೊಣ್ಣೆ ಕೊಟ್ಬಿಟ್ಟು ಏಟ್ ಕೊಡೋಂಗ್ ಮಾಡ್ಬಿಟ್ನಲ್ಲ ಅಂತ. ಕರೆದಿ ಊಟಕ್ಕೆ ಹಾಕ್ಸೋದ್ ಬಿಟ್ಟು ಊಟ ಮಾಡ್ತಾ ಇರ್ಬೇಕಾದ್ರೆ ಯೇಸು ಸ್ವಾಮಿ ಮಾತಾಡ್ತಾ ಇರೋ ಮಾತು ಹೇಗಿದೆ ಅಂದ್ರೆ, ನಿಮ್ ಹೊರಭಾಗ ಶುಚಿ ಮಾಡಿದ್ರೆ ಸಾಲಲ್ಲಪ್ಪ, ನಿಮ್ಮ ಒಳಭಾಗ ಹೇಗಿದೆ? ಒಳಭಾಗನ ಮಾಡಿದ್ದು ನಾನಲ್ವೇ? ಯಾಕಂದ್ರೆ ಅವತ್ತಿನ ಕಾಲದಲ್ಲಿ ಇನ್ನೂ ನಿಮ್ಗೆ ಆ ವಾಕ್ಯ ನಿಜವಾಗಿ ಅರ್ಥ ಆಗ್ಬೇಕಂದ್ರೆ, ಕೈ ತೊಳಿದೆ ಊಟ ಮಾಡೋನು ವ್ಯಭಿಚಾರಕ್ಕೆ ಸಮ ಅಂತೆ. ಗೊತ್ತಾ ನಿಮ್ಗೆ? ಅವತ್ತಿನ ಕಾಲದಲ್ಲಿ ಅವ್ರ ಸಂಪ್ರದಾಯಗಳು ಯಾವ ಮಟ್ಟಕ್ಕೆ ಇಟ್ಟಿದ್ರು ಅಂದ್ರೆ, ಕೈ ಕಾಲು ಕರೆಕ್ಟ್ ಆಗಿ ತೊಳ್ಕೊಳ್ದೆ ಇದ್ರೆ ಅಷ್ಟು ದೊಡ್ಡ ಪಾಪ ಅಂತೆ. ದೇವರ ಹಾಗೆ ಹೇಳಿದ್ನ ಬೈಬಲ್ ಅಲ್ಲಿ? ಇಲ್ಲ. ಅವ್ರು ಅದನ್ನ ಸಂಪ್ರದಾಯವನ್ನ ಸೇರಿಸಿದ್ರು. ಇವತ್ತು ಹೇಗೆ ಧಾರ್ಮಿಕ ವ್ಯಕ್ತಿಗಳು ಸಂಪ್ರದಾಯಗಳನ್ನ ಸೇರಿಸಿಟ್ಟು ಅವರ ಸಂಪಾದನೆಗೋಸ್ಕರ ಒಂದೊಂದನ್ನ ಮಾಡ್ತಿದಾರೋ, ಜನರುಗಳಿಗೆ ಭಾರ ಹೊರಿಸ್ತಿದಾರೋ, ಅದೇ ರೀತಿಯಲ್ಲಿ ನೋಡ್ರಿ, ಇವ ನಮ್ಮ ಮಧ್ಯದಲ್ಲಿ ಮಲ್ಕಪ್ಪ ಅವ್ರು ಇದಾರೆ, ಅವ್ರನ್ನ ಕೇಳಿ ನೋಡ್ರಿ. ಅವ್ರ ಹೆಂಡತಿಗೆ ದುರಾತ್ಮ ಹಿಡಿದಾಗ ಅವ್ರು ಒಂದೊಂದ್ ಕಡೆಗೆ ಹೋದಾಗ ಎಷ್ಟು ಕಡೆ ಅವ್ರ ಕೈಲಿ ಸಂಪ್ರದಾಯಗಳಿಂದ ಮಾಡಿಸಿದ್ದಾರೆ ಗೊತ್ತಾ? ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಗೊತ್ತಾ? ಮನುಷ್ಯತ್ವ ಇಲ್ಲದೆ ಕೆಲವರುಗಳು ಅವರ ಹಣವನ್ನ ಬಳಸಿದ್ದಾರೆ. ಹಾಗಿದ್ರೆ ಯೇಸು ಸ್ವಾಮಿನೂ ಆ ರೀತಿ ನೀವು ಕಾಣಿಕೆ ಇಸ್ಕೊಂಡು ನಿಮ್ಗೆ ಯಾರಿಗೂ ಬಿಡುಗಡೆ ಮಾಡಿಲ್ಲ. ಇಲ್ಲಿ ನಿಮ್ಗೆ ಯಾರಿಗೂ ಅಂತ ಸಂಪ್ರದಾಯಗಳನ್ನ ಮಾಡಿದ್ಮೇಲೆ ಯೇಸು ಸ್ವಾಮಿ ಒಳ್ಳೇದ್ ಮಾಡಿದ್ದು ಅನ್ನೋದನ್ನ ಯೇಸು ಸ್ವಾಮಿ ಬೈಬಲ್ ಅಲ್ಲಿ ಎಲ್ಲೂ ತೋರಿಸಿಲ್ಲ. ಹಾಗಿದ್ರೆ ಯೇಸು ಸ್ವಾಮಿ ಯಾವ್ದನ್ನ ಇಂಪಾರ್ಟೆಂಟ್ ಆಗಿ ಹೇಳ್ತಿದ್ದಾನೆ ಅಂದ್ರೆ, ನಿನ್ನ ಒಳಭಾಗವನ್ನ ಶುಚಿ ಮಾಡು. ಇನ್ನೂ ಒಂದ್ ಕಡೆ ಒಂದ್ ಸನ್ನಿವೇಶ ನಡೀತಂತೆ. ಯಾವತ್ತಿನ ಕಾಲದಲ್ಲಿ ಈ ಯಹೂದ್ಯರ ರಬಿಗಳನ್ನ ಯಾರೋ ಒಬ್ಬನ್ನ ಜೈಲಿಗೆ ಹಾಕಿದ್ರಂತೆ. ಆ ರೋಮ್ ಸರ್ಕಾರದವರು ಜೈಲಿನಲ್ಲಿ ಇದ್ದಂತ ಕೈದಿಗೆ, ಆ ರಬಿಗೆ ಅವನು ನೀರ್ ಬೇಕು ಅಂತ ಕೇಳಿದ್ನಂತೆ. ನೀರನ್ನ ಎಲ್ಲೋ ತಗೊಂಬಂದು ಅವರಿಗೆ ಕುಡಿಲಿಕ್ಕೆ ನೀರ್ ಬೇಕು ಅಂತ ನೀರ್ ಕೊಟ್ರೆ, ಆ ಯಹೂದ್ಯರ ರಬಿ ಅವತ್ತು ನೀರ್ ಕುಡಿದೆ ಇಡೀ ನೀರಲ್ಲಿ ಕೈಕಾಲು ತೊಳ್ಕೊಂಡು ನಿಂತಿದ್ದಂತೆ. ಲಾಸ್ಟ್ ನಲ್ಲಿ ಕೈಕಾಲ್ನು ತೊಳೆದು ನೀರೇ ಕುಡಿದೆ ಹೀರೋ ತರ ನಿಂತಿದ್ನಂತೆ. ಅವಾಗ ರೋಮ್ ಸೈನಿಕ ಒಬ್ಬ ಕೇಳಿದ್ನಂತೆ, ಅಲ್ಲ ನಿನಗೆ ನೀರ್ ಕೊಟ್ರೆ ಕುಡಿಯಕ್ ತಾನೆ? ನನಗೆ ನೀರ್ ಕುಡಿಯೋದಲ್ಲ ಮುಖ್ಯ, ಐ ಹ್ಯಾವ್ ಟು ಬಿ ವೆರಿ ಕ್ಲೀನ್. ಆ ನೀರಿಗೆ ನಾನು ಜೀವ ಹೋದ್ರೂ ಪರವಾಗಿಲ್ಲ, ಬಟ್ ಕೈ ಕಾಲೆಲ್ಲ ಶುದ್ಧ ಆಗಿರ್ಬೇಕು. ಐ ಆಮ್ ಎ ಹೀರೋ ಫಾರ್ ಮೈ ರಿಲಿಜಿಯನ್. ನನ್ನ ಸಂಪ್ರದಾಯಕ್ಕೆ ನಾನು. ನಿಮ್ಗೆ ಹೆಂಗ ಅನಿಸ್ತಾ ಇದೆ ಈ ಕತೆ ಎಲ್ಲ ಕೇಳಿದಾಗ? ಈ ಮಾತೆಲ್ಲ ಇವ್ರುಗಳು ನಡ್ಕೊಳ್ಳೋವಾಗ್ಲೇನೆ ಯೇಸು ಸ್ವಾಮಿಗೆ ಕೆಟ್ಟ ಕೋಪ ಬಂದಿದ್ದು. ಏನಕ್ಕೆ ಅಂದ್ರೆ, ನಿಮಗೆ ಜೀವ ಹೋಗುವಾಗ ಕುಡಿಯಕ್ಕೆ ನೀರು ಬೇಕಾಗಿಲ್ಲ, ನಿನಗೆ ಆ ನೀರಲ್ಲೂ ನೀನೇನ್ ಮಾಡ್ಬೇಕು? ಕೈ ಕಾಲು ತೊಳಿಬೇಕು. ಹಾಗಿದ್ರೆ ನಿನ್ನ ಹೃದಯ ಎಷ್ಟು ಕೆಟ್ಟದಾಗಿದೆ. ಯೇಸು ಸ್ವಾಮಿ ಭೂಮಿಯಲ್ಲಿದ್ದಾಗ ಅದಕ್ಕೆ ಅಂತ ಸಂಪ್ರದಾಯಗಳನ್ನ ವಿರೋಧಿಸಿದ್ನು. ಯಾಕಂದ್ರೆ ಅವರು ಹೊರಭಾಗನ ಅವ್ರು ಯೋಚನೆ ಮಾಡಿದ್ರು, ಒಳಭಾಗದ ಬಗ್ಗೆ ಅವ್ರು ಯೋಚನೆ ಮಾಡ್ಲಿಲ್ಲ. 41ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ? ಹೇಗೂ ಒಳಗಿರುವಂತದ್ದನ್ನ ಏನ್ ಮಾಡ್ರಿ, ನೀವು ದಾನ ಕೊಡ್ರಿ, ಆಗ ನಿಮಗೆ ಸಕಲವು ಏನಾಗುತ್ತಂತೆ? ಶುದ್ಧವಾಗುತ್ತೆ. ಈ ಪದ ಕೂಡ ಯಾಕೆ ಬಳಸ್ತಾನೆ? ಅವತ್ತಿನ ಜನರು ಅವರುಗಳು ದಾನ ಕೊಟ್ರೆ ಆ ದಾನದ ಬಗ್ಗೆ ಅವ್ರಿಗೆ ದೊಡ್ಡ ಹೆಮ್ಮೆ. ಆ ದಾನ ನಾನು ಅಲ್ಲಿ ಮಾಡ್ದೆ, ದಾನ ಇಲ್ಲಿ ಮಾಡ್ದೆ, ಅದನ್ನ ಒಂದು ಸಂಪ್ರದಾಯ ತರ ಅವ್ರು ಹೇಳ್ತಾ ಇದ್ರು. ಈಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ ಅಂದ್ರಪ್ಪ, ನೀನು ಹೊರಗಡೆ ಕೊಡ್ತಿದೀಯಲ್ಲ ಆ ದಾನ ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ ಒಳಗಡೆ ಏನೇನ್ ವಿಷಯ ಇದೆಯೋ ಅದನ್ನ ಮೊದಲು ದಾನ ಮಾಡು. ಅದನ್ನ ನೀನ್ ದಾನ ಮಾಡಿದ್ರೆ ಇವತ್ ನಿನ್ ಜೀವಿತದಲ್ಲೂ ಶುದ್ಧವಾಗಿರುತ್ತೆ. ನೋಡ್ರಿ, 2-3 ವಾರಗಳಿಂದ ನೀವು ಗಮನಿಸ್ತಾನೆ ಇದ್ರೆ, ವಾರ ವಾರ ನಾನು ಒಂದೊಂದು ಹೊಸ ಹೊಸ ಗಿಡಗಳು ತರ್ತಾ ಇದ್ದೀನಿ. ಅಲ್ಲೆಲ್ಲ ಚಂದ ಮಾಡ್ತಾ ಇದ್ದೀನಿ. ಗಿಡಗಳನ್ನ ಅಲ್ಲಿಂದ ತೆಗೆದು ಹೊಸ ಹೊಸ ಪಾಟಲ್ಲಿ ಇಲ್ಲಿಡ್ತಾ ಇದ್ದೀನಿ.
ಪ್ರತಿ ವಾರ ಬರುವಾಗ ನಿಮಗೆ ಬೇರೆ ಬೇರೆ ತರ ನಾನೇನ್ ಮಾಡ್ತಾ ಇದ್ದೀನಿ, ಈ ಚರ್ಚ್ನ ಅಲಂಕಾರ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಆದ್ರೆ 2 ವಾರಗಳಿಂದಲೂ ದೇವರು ನನಗೂ ಈ ವಾಕ್ಯದಲ್ಲಿ ನಿಮ್ಗೆ ಹೇಳಲಿಕ್ಕೆ ಹೇಳಿದ್ನು, ನನಗೂ ಸೇರಿಸಿ ನಿಮಗೂ ಸೇರಿಸಿ ದೇವರು ನಮ್ಮ ಸಭೆಗೂ ಎಚ್ಚರಿಕೆಯಾಗಿ ಹೇಳ್ತಾ ಇರೋ ಮಾತು, ನೀನು ಹೊರಗಡೆ ಇರೋ ಚರ್ಚು, ಗಿಡಗಳು, ಟೈಲ್ಸ್ ಹಾಕೋದು, ಇವುಗಳ ಬಗ್ಗೆ ಹೆಚ್ಚು ಗಮನಿಸೋದು ಒಳ್ಳೇದೇ, ಅದು ನನ್ನ ಆಲಯನೇ. ಆದ್ರೆ ಈ ಚೇರ್ನಲ್ಲಿ ನೀವು ಬಂದು ಕುಳಿತಿದ್ದೀರಲ್ಲ, ನೀವುಗಳು ಒಬ್ಬೊಬ್ಬರು ದೇವರ ಆಲಯ. ನೀವು ಒಬ್ಬೊಬ್ಬರು ಸೋಮವಾರದಿಂದ ಶನಿವಾರದವರೆಗೂ ನಿಮ್ಮ ಒಳಗಡೆ ಎಷ್ಟೆಷ್ಟು ಹೊಲಸುಗಳನ್ನ ತುಂಬಿಕೊಂಡು ನೀವಿಲ್ಲಿ ಭಾನುವಾರ ಬರ್ತಿದ್ದೀರೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ನಾನ್ ಗಿಡ ಪಾಟ್ಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ಬೋದು, ದೇವರ ಮುಂದೆ ನೀವು ಅಲಂಕಾರವಾಗಿದ್ದೀರಾ, ನಾನು ಅಲಂಕಾರವಾಗಿದ್ದೀನ ಅಂದ್ರೆ ನಾವು ದೇವರ ಹತ್ರ ಪರೀಕ್ಷೆ ಮಾಡ್ಕೋಬೇಕು. ಇವತ್ತು ನಮ್ಮ ಹೃದಯಗಳು ಹೇಗಿದೆ? ನಿಜವಾಗಲೂ ಯೇಸು ಸ್ವಾಮಿನ ನಾವು ಯಾಕೆ ನಂಬೇಕಂದ್ರೆ, ಯೇಸು ಸ್ವಾಮಿ ತನ್ನ ವಾಕ್ಯದ ಶಕ್ತಿಯಿಂದ ನಮ್ಮ ಹೃದಯದಲ್ಲಿರುವಂತ ಕತ್ತಲೆಯನ್ನ ತೋರಿಸ್ತಾನೆ. ಆ ಕತ್ತಲೆಯಿಂದ ನಾವು ಹೊರಗಡೆ ಬರಕ್ಕೋಸ್ಕರನೇ ದೇವರು ತನ್ನ ವಾಕ್ಯದಲ್ಲಿ ಬರೆಸಿರುವಂಥದ್ದು. ಆ ಒಳಗಡೆ ಇರುವಂತ ವಿಷಯಗಳು ಎಷ್ಟು ಕೆಟ್ಟದ್ದು ಅನ್ನೋ ಅರಿವು ಇವತ್ತು ನಮಗಿಲ್ಲ. ಆದ್ರೆ ಪ್ರತಿ ವಾರ ನಾನು ಒಂದು ವೇಳೆ ವೈಟ್ ಶರ್ಟ್ ಹಾಕೊಂಡೇ ಬರ್ಬೋದು, ನೀಟಾಗಿ ಡ್ರೆಸ್ ಮಾಡ್ಕೊಂಡು ಬರ್ಬೋದು, ಆದ್ರೆ ನಮ್ಮ ಒಳಗಿನ ಜೀವಿತ ಹೇಗಿದೆ ಅದನ್ನ ಯೇಸು ಸ್ವಾಮಿ ಸೋಮವಾರದಿಂದ ಶನಿವಾರದವರೆಗೂ ಅಬ್ಸರ್ವ್ ಮಾಡ್ತಾನೆ. ನೀವು ಭಾನುವಾರ ಮಾತ್ರ ಮಾಡುವಂತ ನಾಟಕಗಳನ್ನ ಯೇಸು ಸ್ವಾಮಿ ಖಂಡಿತ ನೋಡೋ ದೇವರಲ್ಲ. ನೋಡಿದ್ರು ಕೂಡ, ಕಳೆದ ವಾರದಲ್ಲಿ ನಮ್ಮ ತಂದೆ ಏನೋ ಜೋಕ್ ಆಗಿ ಹೇಳಿದ್ರು, ಅಮೆರಿಕಾದಲ್ಲಿ ಒಬ್ಬರು ಚರ್ಚಿಗೆ ಜಿಮ್ ಅಂತ ಒಬ್ಬ ಬರ್ತಾ ಇದ್ದಂತೆ. ಆ ಜಿಮ್ ಅನ್ನೋನು ಜೀನ್ಸ್ ಹರಿದಾಗಿರೋ ಪ್ಯಾಂಟ್ ಹಾಕೊಂಡು ಬಂದಂತೆ. ಆ ಪಾಸ್ಟರ್ ಹೇಳಿದ್ರಂತೆ, ನೋಡೋ ಈ ತರ ಎಲ್ಲ ಶೂಟ್, ಈ ತರ ಎಲ್ಲ ಕಟ್ ಜೀನ್ಸ್ ಎಲ್ಲ ನೀನೇನ್ ಮಾಡ್ಬೇಡ, ಹಾಕೊಂಬರ್ಬೇಡ. ಯೇಸು ಸ್ವಾಮಿ ಹತ್ರ ಕೇಳು ಏನ್ ಬಟ್ಟೆ ಹಾಕ್ಬೇಕು ಅಂತ, ನಿಂಗೆ ಗೊತ್ತಾಗುತ್ತೆ. ಅವರೆಲ್ಲ ಕೌಬಾಯಿಗಳು, ಜೀನ್ಸ್ ಒಂಥರ ಹಾಕೊಂಡು ಟೋಪಿ ಎಲ್ಲ ಹಾಕೊಂಡು ಚರ್ಚ್ ಒಳಗೆ ಬಂದಿದ್ದಂತೆ. ಅವನೇನ್ ಮಾಡಿದ್ನಂತೆ, ಹೋದ್ನಂತೆ, ಹೋಗಿ ವಾಪಸ್ ಹೋಗಿ ಏನ್ ಮಾಡಿದ್ನಂತೆ, ಪ್ರೇಯರ್ ಮಾಡಿದ್ನಂತೆ ಜೀಸಸ್ ಹತ್ರ, ಜೀಸಸ್ ನಾನು ಯಾವ ತರ ಬಟ್ಟೆ ಹಾಕೊಂಬರ್ಬೇಕು. ಆನ್ಸರ್ ಸಿಕ್ತು, ವಾಪಸ್ ಬಂದಂತೆ. ಪಾಸ್ಟರ್ ಹತ್ರ ಬಂದು ಕೇಳಿದಂತೆ, ಪಾಸ್ಟರ್ ಎಸ್. ಪಾಸ್ಟರ್ ಕೇಳಿದ್ರಂತೆ, ಹೋದ್ವಾರ ಕೇಳಿದೆ ಅದೇ ಜೀನ್ಸ್ ಹಾಕೊಂಬಂದನ್, ಮತ್ತೆ ಹರಿದೋಗಿರೋ ಜೀನ್ಸ್ ಹಾಕೊಂಬಂದಿದೆಯಲ್ಲ, ಯೇಸು ಸ್ವಾಮಿ ಹತ್ರ ನೀನ್ ಕೇಳಿದ್ಯಾ? ಅವನು ಹೇಳಿದಂತೆ, ಎಸ್ ಐ ಆಸ್ ಜೀಸಸ್. ಯೇಸು ಸ್ವಾಮಿ ಹತ್ರ ನಾನು ಕೇಳಿದೆ, ಆದ್ರೆ ಯೇಸು ಸ್ವಾಮಿ ಹೇಳಿದ್ರು ಅವ್ರು ವಾರ ವಾರ ಯಾವ ಬಟ್ಟೆ ಹಾಕೊಂಡ್ಬರ್ತಾರೆ ಅಂತ ನಂಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ ಅಂದ್ರಂತೆ. ಹಂಗಂತ ಹೇಳಿದ್ರು ಯೇಸು ಸ್ವಾಮಿ. ಹೌದಾ, ಯಾಕೆ? ಯಾಕಂದ್ರೆ ನಾನು ಆ ಚರ್ಚಿಗೆ ಬಂದು ಬಹಳ ವರ್ಷ ಆಯ್ತು ಅಂದ್ರಂತೆ. ಆ ಚರ್ಚಿಗೆ ಬಂದು ಅವ್ರು ನಾನು ಇಲ್ದಿರನೇ ಪ್ರತಿ ವಾರ ಆರಾಧನೆ ನಡೆಸ್ತಿದ್ದಾರೆ, ನಾನಿಲ್ದಿರನೇ ಹಾಡು ನಡೀತಾ ಇದೆ. ಇವತ್ತು 100 ಸಭೆಗಳ ಸ್ಥಿತಿ ಅದೇ. ನೀವುಗಳು ಪ್ರಾರ್ಥನೆ ಮಾಡುವಾಗ ದೇವ್ರು ನಿಮ್ಮ ಹತ್ರ ಬರ್ತಿದ್ದಾನ? ನಾವಿವತ್ತು ಭಾನುವಾರ ಇಲ್ಲಿ ಆರಾಧನೆಗೆ ಬರುವಾಗ ದೇವ್ರು ನಮ್ಮ ಮಧ್ಯದಲ್ಲಿ ಬಂದಿದ್ದಾನ? ಒಂದ್ ವೇಳೆ ಯೇಸು ಸ್ವಾಮಿ ನಮ್ಮ ಹತ್ರ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ನೀವು ಹಾಕ್ತಾ ಇರೋ ಬಟ್ಟೆಗಳಲ್ಲ, ನಿಮ್ಮ ಒಳಗಡೆ ಸುಲುಕೊಳ್ಳುವಂತ ಕೆಟ್ಟತನಗಳು, ಆ ಕೆಟ್ಟ ಸ್ವಭಾವಗಳು. ಯೇಸು ಸ್ವಾಮಿ ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ, ನನ್ನ ಪ್ರಕಾರ ಈ ಲಿಸ್ಟ್ ಅಲ್ಲಿ ಯಾವ್ದಾದ್ರೂ ಒಂದು ಅಲ್ಲ ಒಂದಕ್ಕಿಂತ ಹೆಚ್ಚು ನಿಮ್ಮಲ್ಲಿ ನಮ್ಮಲ್ಲಿ ಇದ್ದೇ ಇದೆ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಏನ್ ಹೇಳ್ತಾನೆ, ಆಮೇಲೆ ಯೇಸು ಮಾರ್ಕ 7:14 ಜನರ ಗುಂಪನ್ನ ತಿರುಗಿ ಹತ್ತಿರಕ್ಕೆ ಕರೆದು ಅವರಿಗೆ ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ, ತಿಳ್ಕೊಳ್ರಿ. ಯೇಸು ಸ್ವಾಮಿ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳ್ರಿ, ನನ್ನ ಮಾತನ್ನ ನೀವೇನ್ ಮಾಡ್ರಿ, ತಿಳ್ಕೊಳ್ರಿ. ಏನ್ ತಿಳ್ಕೊಳ್ಬೇಕಂತೆ? ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಕೆಳಗಡೆ ಹೇಳ್ತಾರೆ 15ರಲ್ಲಿ, ಹೊರಗಿನಿಂದ ಮನುಷ್ಯನೊಳಕ್ಕೆ ಹೋಗಿ ಅವನನ್ನ ಹೊಲೆ ಮಾಡತಕ್ಕದ್ದು ಒಂದೂ ಇಲ್ಲ, ಆದ್ರೆ ಮನುಷ್ಯನೊಳಗಿನ ಮನುಷ್ಯನನ್ನ ಏನ್ ಮಾಡುತ್ತಂತೆ, ಹೊಲೆ ಮಾಡ್ತದೆ. ಯೇಸು ಸ್ವಾಮಿ ಹೇಳ್ದಂತ ಪದ ನೀವು ಗಮನಿಸ್ರಿ, 20ನೇ ವಾಕ್ಯದಲ್ಲಿ, ಮನುಷ್ಯನೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನ ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ. ನೋಡ್ರಿ, ಆ ಪದಗಳೆಲ್ಲರೂ ಗಮನಿಸ್ರಿ. ಯೇಸು ಸ್ವಾಮಿ ಹೇಳ್ತಾ ಇರೋ ಲಿಸ್ಟ್ ಅಲ್ಲಿ, ನಿಮ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ನೋಡ್ರಿ. ನನ್ನ ಲಿಸ್ಟ್ ಅಲ್ಲಿ ನಾನು ಈ ವಾರ ಚೆಕ್ ಮಾಡ್ತಾ ಇದ್ದೆ. ಆ 13 ವಿಷಯ ಹೇಳ್ತಾನೆ ಯೇಸು ಸ್ವಾಮಿ. ಏನಂತೆ? ಸೂಳೆಗಾರಿಕೆ ಅಂದ್ರೆ ಫಾರ್ನಿಕೇಶನ್. ನಾನು ಹೇಳ್ತಾ ಇರೋದು ಹಣ ಕೊಟ್ಟು ವೇಶ್ಯಾವಾಟಿಕೆ, ಆ ಪದ ಅಲ್ಲ, ಅದು ಲೈಂಗಿಕವಾಗಿ ಇಚ್ಛೆಗಳನ್ನ. ಯೇಸು ಸ್ವಾಮಿ ಹೇಳಿದ್ನು, ಪರಸ್ತ್ರೀಯನ್ನ ನೀನು ನೋಡಿ ಮೋಹಿಸಿದ್ರೆ ಅವಳ ಜೊತೆ ನೀನು ವ್ಯಭಿಚಾರ ಮಾಡಿದ್ಯಾ ಅಂತ. ಎಷ್ಟು ದೊಡ್ಡ ಪದಗಳೆಲ್ಲ.
18ನೇ ವಯಸ್ಸಿನಲ್ಲಿ ನನಗೆ ಸುವಾರ್ತೆ ಕೇಳಲ್ಪಟ್ಟು ಹೊಸ ಒಡಂಬಡಿಕೆಯಲ್ಲಿ ಓದಿದಾಗ ನಾನು ಓದಿದಂತ ಮೊದಲನೇ ವಾಕ್ಯ ಅದು. ನನಗೀಗ್ಲೂ ಭಯ ಆಯ್ತು. ಪರಸ್ತ್ರೀಯನ್ನ ನೋಡಿ ಮೋಹಿಸುವನು ಅವಳ ಜೊತೆ ವ್ಯಭಿಚಾರ ಮಾಡಿದ್ದಾನೆ. ಆ ಪದ ನನಗೆ ಬಹಳ ಭಯ, ಈಟಿ ತಗೊಂಡು ಚುಚ್ಚದಾಗಿತ್ತು. ಹೊಸ ಒಡಂಬಡಿಕೆನ ಮುಚ್ಚಿಟ್ಬಿಟ್ಟೆ ನಾನು. ಒಬ್ಬ ಪಾಸ್ಟರ್ ಹತ್ರ ಹೋಗಿ ಕೇಳಿದೆ, ಸರ್ ಪಾಸ್ಟ್ರೇ, ಈ ರೀತಿ ಎಲ್ಲ ತಪ್ಪೇನಾದ್ರು ನಮ್ಮ ಮನಸ್ಸಿನಲ್ಲಿ ಬಂದ್ರೇನೆ ಅಷ್ಟು ದೊಡ್ಡ ಪಾಪನ? ಅವ್ರು ಹೇಳಿದ್ರು, ಹೌದು, ಆದ್ರೆ ನೀನ್ ಪ್ರಾರ್ಥನೆ ಮಾಡು, ಕಣ್ಣೀರ್ ಸುರಿಸು, ದೇವರ ಹತ್ರ ಕ್ಷಮೆ ಕೇಳಬೇಕು. ಯಾಕಂದ್ರೆ ನಮ್ಗೆ ಯಾವ ಗ್ರಂಥಗಳು ಅದನ್ನ ತಿಳಿಸ್ಕೊಟ್ಟಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೂಳೆಗಾರಿಕೆ, ಕಳ್ಳತನ, ಕೊಲೆ, ಹಾದರ, ದ್ರವ್ಯಾಶೆ, ಹಣದಾಸೆ ಇಲ್ವಾ ನಮ್ಮೊಳಗೆ? ಕೆಡುಕ್ತನ, ಏನ್ ಬಾಯಿ ಬಿಟ್ಟು ಕೈ ಎತ್ತಿ ಹೇಳೋದು, ನಾನ್ ಯಾವನಿಗೂ ಏನು ಕೆಟ್ಟದ್ ಬಯಸಲ್ಲಪ್ಪ. ಮೋಸ, ಬಂಡತನ, ಮಾತನ್ನ ಕೇಳದೆ ಇರೋದು, ಹೊಟ್ಟೆ ಕಿಚ್ಚು, ಬೈಗಳು. ಕೆಲವರು ಯೇಸು ಸ್ವಾಮಿ ನಂಬಿ ವಿಶ್ವಾಸಿಗಳೇ, ಆದ್ರೆ ಮನೇಲಿ ಮಾತಾಡ್ತಾ ಇರೋ ಮಾತುಗಳು ಹೆಂಗಿದೆ? ನಿಮ್ ಬಾಯಲ್ಲಿ ಭಾಷೆ ಹೇಗಿದೆ? ಕೆಲವರು ಹೇಳೋದು, ಬಹಳ ಕೋಪ ಬಂದು ಸರಿ ಬೈದೆ ನೋಡು ಅಂತ. ಕೆಟ್ಟದಾಗಿ ಬೈದ್ಬಿಟ್ಟು ಅದರಲ್ಲೂ ಒಂದು ಎಮ್ಮೆ. ಆ ಬೈಗಳು ಮತ್ತೇನು? ಸೊಕ್ಕು, ಬುದ್ಧಿಗೆ ಹಿಡಿತನ. ನಮಗ್ ಸೊಕ್ಕಿಲ್ವಾ? ಯಾರಾದ್ರೂ ಒಬ್ರು ಏನಾದ್ರೂ ಒಂದ್ ಮಾತನ್ನ ಸ್ವಲ್ಪ ಬೇರೆ ತರ ಹೇಳಿದ್ರೆ ಸಾಕು, ನಮ್ಗೆ ನಮ್ಮೊಳಗಡೆ ಇರೋ ಸೊಕ್ಕು ಹಾಗೆ ಎದ್ದು ಬಂದ್ಬಿಡುತ್ತೆ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ? ಈ 13 ಪಟ್ಟಿಗಳು ಇದ್ ನೋಡ್ರಿ. ಬುದ್ಧಿಗೇಡಿತನ, ಮುಟ್ಟಾಳ್ತನ. ನಾವೇನ್ ಹೇಳೋದು? ಅಯ್ಯೋ ನಂಗೆ ಗೊತ್ತಿಲ್ಲದೆ ಮಾಡ್ಬಿಟ್ಟೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಬುದ್ಧಿಗೇಡಿತನ, ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿನಿಂದ ಹೊರಟು ಮನುಷ್ಯನನ್ನ ಏನ್ ಮಾಡುತ್ತಂತೆ? ಹೊಲೆ ಮಾಡ್ತದೆ. ಈಗ ಯೇಸು ಸ್ವಾಮಿ ಅವತ್ತು ಅವ್ರಿಗೆ ಹೇಳಿದ್ದೇನಂದ್ರೆ, ನೋಡ್ರಿ, ನಿಮ್ ಬಾಯಿಂದ ಕೆಟ್ಟ ಭಾಷೆ, ಕೆಟ್ಟ ಮಾತುಗಳೆಲ್ಲ ಬರ್ತಿದೆ. ನಿಮ್ಮ ಹೃದಯದೊಳಗಿಂದ, ನಿಮ್ ಬಾಯಿಂದ ಬರುವಂತ ಕೆಟ್ಟ ಮಾತುಗಳು, ಕೆಟ್ಟ ಕಾರ್ಯಗಳನ್ನ ನೀನ್ ಬ್ರಷ್ ಮಾಡೋದ್ರಿಂದ ಸರಿ ಹೋಗಲ್ಲ, ಹಲ್ಲುಜ್ಜೋದ್ರಿಂದ ನೀನ್ ಶುದ್ಧ ಆಗಲ್ಲ. ನಿನ್ನ ಹೃದಯ ಶುದ್ಧಿ ಆದ್ರೆ ನೀನ್ ಶುದ್ಧ ಆಗ್ತೀಯಾ ಅಂತ ಹೇಳಿದ್ನ ಯೇಸು. ಆದ್ರೆ ಯೇಸು ಸ್ವಾಮಿ ನಿಜವಾಗ್ಲೂ ಆ ಮಾತುಗಳನ್ನ ಹೇಳಿದಾಗ ಅವರಿಗೆ ಕೋಪ ಬಂತು. ಇವತ್ತು ಕೂಡ ಯೇಸು ಸ್ವಾಮಿ, ಇವತ್ತು ಬೆಳಗ್ಗೆ ಯೇಸು ಸ್ವಾಮಿ ನಮಗೂ ನಿಮಗೂ ಒಂದನ್ನ ಮುಖ್ಯವಾದದನ್ನ ಮಾಡ್ರಿ ಅಂತ ಹೇಳ್ತಿದ್ದಾನೆ. ಏನ ಮುಖ್ಯವಾದದ್ದು? ದೇವ್ರೆ, ಈ ಓದ್ದಂತ ನಾನು ಹೇಳಿದಂತ ಒಂದಲ್ಲ ಒಂದು ವಿಷಯ ಇವತ್ತು ಒಂದ್ ವೇಳೆ ನಿಮಗೆ ನಾನು ಫಾಸ್ಟ್ ಆಗಿ ಹೇಳ್ತಿದ್ರೆ, ನಿಮ್ ಮನೆಗಳಲ್ಲಿ ಹೋಗಿ ಆದ್ರೂ ಆ ವಾಕ್ಯ ನೋಡಿ, ನಿಮ್ ಕೈಗಳನ್ನ ಆ ವಾಕ್ಯದ ಮೇಲೆ ಇಟ್ಟು, ದೇವ್ರೆ ಈ ಗುಣ ನನ್ನಲ್ಲಿದೆ, ಅದು ಮುಖ್ಯವಾಗಿ ನನ್ನಿಂದ ಹೋಗ್ಬೇಕು ಸ್ವಾಮಿ. ಆ ಗುಣ ಒಂದ್ ವೇಳೆ ಒಬ್ಬೊಬ್ಬರಿಗೆ ಒಂದೊಂದು ಚಾಲೆಂಜಸ್ ಇರ್ಬೋದು. ಒಬ್ಬರಿಗೆ ಸೊಕ್ಕಿರ್ಬೋದು, ಒಬ್ಬರಿಗೆ ಹಣದಾಸೆ ಇರ್ಬೋದು, ಒಬ್ಬನಿಗೆ ಮೋಸ ಮಾಡುವಂತ ಗುಣ ಇರ್ಬೋದು. ಆದ್ರೆ ಸಾಮಾನ್ಯವಾಗಿ ಜನರು ಹೇಳುವಂತ ಪದ ಏನ್ ಗೊತ್ತಾ? ಅಯ್ಯೋ, ನಾನು ಯಾರಿಗೂ ಏನು ಕೆಟ್ಟದೇ ಮಾಡಿಲ್ಲ. ನೋ 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 ನೋ. ಬೇಸಿಕಲಿ ಪ್ರತಿಯೊಬ್ಬ ಮನುಷ್ಯನು ಸತ್ಯವೇದ ಹೇಳದಂತೆ ತಾಯಿಯ ಗರ್ಭದಿಂದಲೂ ಅವನೇನಾಗಿದ್ದಾನೆ? ಪಾಪಿ. ಯೇಸು ಸ್ವಾಮಿ ಹತ್ರ ನೀವು ಯಾಕೆ ಬರ್ಬೇಕು ಅಂದ್ರೆ, ಜಗತ್ತಿನಲ್ಲಿ ಯಾರಿಗೂ ಸಿಗದೆ ಇರುವಂತ ಒಂದು ರಕ್ಷಣೆ, ನಿಮ್ ಪಾಪದಿಂದ ತೊಳೆಯಲ್ಪಡುವಂತ ಕ್ಷಮೆಯನ್ನ ದೇವರು ಕೊಡ್ಲಿಕ್ಕೆ ಬರ್ತಾನೆ. ಆ ಕೊಡುವಂತ ದೇವರು ಯಾರಿಗ್ ಕೊಡ್ತಾನೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ, ದೇವರೇ ನನ್ನ ಹೃದಯದಲ್ಲಿ ಈ ಒಳಗಡೆ ವಿಷಯಗಳೆಲ್ಲ ಇದೆ, ಅದನ್ನ ನೀನೇನ್ ಮಾಡ್ಬೇಕು? ಶುದ್ಧ ಮಾಡ್ಬೇಕು. ನಮ್ಮೊಳಗಿನ ವ್ಯಕ್ತಿಯನ್ನ ನಾವೇನ್ ಮಾಡ್ಬೇಕು? ಪರೀಕ್ಷಿಸ್ಬೇಕು. ಕೀರ್ತನೆ 51:10 ವಾಕ್ಯದಲ್ಲಿ ದಾವೀದ ಅನ್ನುವಂತ ರಾಜನು ಅವನು ಏನ್ ಪ್ರಾರ್ಥನೆ ಮಾಡ್ತಾನೆ? ನಾವೆಲ್ಲರೂ ಓದಿರುವಂತ ವಾಕ್ಯವೇ. ಕೀರ್ತನೆ 51, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ಏನ್ ಮಾಡ್ಬೇಕು? ನಿರ್ಮಿಸು. ಒಂದು 20 ವಯಸ್ಸಲ್ಲಿ ಇದ್ದಾಗ ನಾನು ಇಲ್ಲೇ ಬಿಡದಿಯಲ್ಲಿ ಒಬ್ರು ಸೇಟು ಹತ್ರ ಯೇಸು ಸ್ವಾಮಿ ಬಗ್ಗೆ ಹೇಳ್ತಾ ಇದ್ದೆ. ಆ ಸೇಟು ಅವ್ರ ಹತ್ರ ನಾನು ಹೇಳೋವಾಗ ಅವ್ರು ಹೇಳಿದ್ರು, ರೀ ಇದೆಲ್ಲ ಬಿಟ್ಬಿಡು, ನೀನ್ ಈ ಕತೆ ಎಲ್ಲ ಹೇಳೋದು ಏನೇ ಮಾಡು, ಫಸ್ಟ್ ಹಾರ್ಟ್ ಕರೆಕ್ಟ್ ಆಗಿರ್ಬೇಕು, ಗೊತ್ತಾ? ಅದೆಲ್ಲ ಮೇನ್ ಅಲ್ಲ ವಿಷಯ. ಏನಿರ್ಬೇಕು? ನೀನು ಏಸು ಅದು ಇದು ಅಂತೆಲ್ಲ ಹೇಳ್ತೀಯ, ಏನಿರ್ಬೇಕು? ಹಾರ್ಟ್ ಸರಿ ಇದ್ರೆ ಸಾಕು. ನಾನು ಅವಾಗ ಕೇಳಿದೆ, ಸರ್ ನನ್ನ ಹಾರ್ಟ್ ಸರಿ ಇರ್ತಾ ಇಲ್ಲ, ಅದೇ ನನ್ನ ಪ್ರಾಬ್ಲಮ್ಮು. ಅದಕ್ಕೆ ಬೈಬಲ್ ಅಲ್ಲಿ ಇರುವಂತ ಯೇಸು ಯಾಕೆ ಅಂದ್ರೆ, ಆತನು ಶುದ್ಧ ಹೃದಯವನ್ನ ಏನ್ ಮಾಡ್ತಾನೆ? ನಿರ್ಮಿಸ್ತಾನೆ. ಆ ಹಾರ್ಟ್, ಯಾಕಂದ್ರೆ ಅದು ಮೊದಲು ಬೇರೆ ಬಯಸ್ತಿತ್ತು. ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಹೃದಯನು 16-17 ವಯಸ್ಸಿನಲ್ಲಿ ಬಹಳ ಹೊಲಸಾಗಿತ್ತು. ಆದ್ರೂ ಈಗಲೂ ಆ ಶುದ್ಧೀಕರಣ ನನ್ನೊಳಗೂ ನಡೀತಿದೆ. ಐ ಆಮ್ ಆಲ್ಸೋ ಇನ್ ದ ಪ್ರೋಸೆಸ್. ಆದ್ರೆ ಇಲ್ಲಿ ವಾಕ್ಯ ಹೇಳುತ್ತೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನ ಏನ್ ಮಾಡ್ಬೇಕು? ನಿರ್ಮಿಸು. 6ನೇ ವಾಕ್ಯದಲ್ಲಿ ಏನ್ ಹೇಳುತ್ತೆ ಗೊತ್ತಾ? ಯಾಕಂದ್ರೆ 5ನೇ ವಾಕ್ಯದಲ್ಲಿ ಹೇಳ್ತಾನೆ, ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನ ಹೊಂದಿದ ದಿನದಿಂದ ನಾನು ಏನಾಗಿದ್ದೀನಿ?
ದ್ರೋಹಿ. ಒಂದು ವೇಳೆ ನೀವು ಇವತ್ತು ಹೊಸದಾಗಿ ಬಂದಿರ್ಬೋದು, ನಿಮ್ ಜೀವಿತದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ನೀವು ಬಂದಿರ್ಬೋದು, ಆದ್ರೆ ದ ರಿಯಲ್ ಪ್ರಾಬ್ಲಮ್ ಈಸ್ ಇನ್ ಯುವರ್ ಹಾರ್ಟ್. ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ನಿಮ್ಮ ಹೃದಯವೇ ನಿಮಗೆ ಸಮಸ್ಯೆ. ನನ್ನ ಹೃದಯವೇ ನನಗೆ ಸಮಸ್ಯೆ. ಯಾಕಂದ್ರೆ ಆ ಪಾಪವನ್ನ, ಅದಕ್ಕೆ ಆ ಪದ ಕೂಡ ಏನ್ ಹೇಳುತ್ತೆ ಅಂದ್ರೆ, ಸುಜ್ಞಾನದ ರಹಸ್ಯಗಳನ್ನ ನನಗೆ ತಿಳಿಯಪಡಿಸು. ಇಂಗ್ಲಿಷ್ ನಲ್ಲಿ ಹೇಗಿದೆ ಅಂದ್ರೆ, ಟೀಚ್ ದ ಟ್ರೂತ್ ಟು ಇನ್ವರ್ಡ್ ಪಾರ್ಟ್ಸ್ ಅಂತ. ಅಂದ್ರೆ ನನ್ನ ಒಳಗಿನ ವಿಷಯಗಳಲ್ಲಿ ಸತ್ಯ ಇಲ್ಲ ದೇವ್ರೆ. ನನ್ನ ಒಳಗಡೆ ಇರುವಂತ ಆಲೋಚನೆಗಳು, ನಾನು ಯೋಚನೆ ಮಾಡೋದು ಯಾವಾಗಲೂ ಕೆಟ್ಟದೇ ಸ್ವಾಮಿ. ಆದ್ರೆ ಮುಖ್ಯವಾಗಿ ಇವತ್ತು ಬೆಳಗ್ಗೆ ನೀವು ಚರ್ಚಿಗೆ ಬಂದಿದ್ರೆ, ನೀವು ಹಳೆಯ ವಿಶ್ವಾಸಿಗಳಾಗಿದ್ರು ಕೂಡ ಯೇಸು ಸ್ವಾಮಿ ಹತ್ರ ಇವತ್ತು ಏನಂತ ಕೇಳ್ಬೇಕಂದ್ರೆ, ದೇವರೇ, ಮುಖ್ಯವಾಗಿ ನನ್ನ ಹೃದಯ ನಿನ್ ಮುಂದೆ ಕಾಣುವಾಗ ಶುದ್ಧವಾಗಿರ್ಬೇಕು ಸ್ವಾಮಿ. ನನ್ನ ಒಳಭಾಗವನ್ನ ಶುಚಿ ಮಾಡು. ಒಂದ್ ವೇಳೆ ಈ 13 ಪಟ್ಟಿಯಲ್ಲಿ ನನ್ನೊಳಗಡೆ ಯಾವ್ದ್ಯಾವ್ದಿದೆ, ಅದಕ್ಕೆ ನಾನು ಹೇಳ್ತೀನಿ ಕೇಳ್ರಿ, ತಾಳ್ಮೆಯಿಂದ ಹೇಳ್ತೀನಿ. ನನಗೆ ಯಾವಾಗೆಲ್ಲ ನನ್ನ ಹೆಂಡತಿ ಮೇಲೆ, ನನ್ನ ಕುಟುಂಬದ ಮೇಲೆ ಕೋಪವಾಗಿ ನಾನು ಮಾತಾಡಿದ್ದೀನೋ, ನಾನು ಪ್ರಾಮಾಣಿಕವಾಗಿ ನಿಮ್ಗೆ ಹೇಳ್ತೀನಿ, ಕೋಪ ನನ್ನ ಸಹಜ ಗುಣ ಅಲ್ಲ. ನನ್ನ ಹೃದಯ ಕೆಟ್ಟದಾಗಿರುವಾಗಲೇ ನನ್ನ ಹೆಂಡತಿ ಮೇಲೆ ನಾನು ಕೋಪ ತೋರಿಸಿರೋದು. ಬಹಳಷ್ಟು ಜನ ಸಿಂಪಲ್ ಆಗಿ ಹೇಳ್ತಾರೆ, ಸುಮ್ಮನೆ ಕೋಪ ಬಂದು ನನಗೆ. ನೋ, ನಿಮಗೆ ಸುಮ್ಮನೆ ಕೋಪ ಬರಕ್ ಚಾನ್ಸೇ ಇಲ್ಲ. ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ, ದೇವರು ನನ್ನನ್ನು ಶುದ್ಧಿ ಮಾಡದಷ್ಟು ಕಳೆದ 2 ದಿವಸದ ಹಿಂದೆ ನಾನು ಮದ್ದೂರಿಗೆ ಮೀಟಿಂಗ್ ಹೋಗ್ಬೇಕು. ಅವತ್ತಿನ ದಿವಸ ನನಗೆ ರಾತ್ರಿ ಎಲ್ಲ ಹುಷಾರಿಲ್ಲ. ನನ್ನ ಮಗಳಿಗೆ ವಾಮಿಟ್ ಮಾಡ್ತಾನೆ ಇದ್ದಾಳೆ. ಆದ್ರೆ ನಾನು ಸಾಧಾರಣವಾಗಿ ನಾನು ಯಾವಾಗ್ಲೂ ಇರಿಟೇಟ್ ಆಗೋ ವ್ಯಕ್ತಿ ನಾನು. ಆದ್ರೆ ನನ್ನ ಮಗು ವಾಮಿಟ್ ಆಗ್ತಾ ಇದ್ರು ಕೂಡ ನನ್ನ ಮನಸ್ಸು ವಾಕ್ಯ ಜ್ಞಾಪಿಸ್ಕೊಳ್ತಾ ಇದೆ. ಆದ್ರೆ ನೀವು ಮೂಲತಃ ಸುಜಿತ್ನ ಕೇಳಿದ್ರೆ, ಸುಜಿತ್ ಅಂತ ವ್ಯಕ್ತಿನೇ ಅಲ್ಲ. ಅವನಿಗೆ ಸ್ವಲ್ಪ ಇರಿಟೇಷನ್ ಆದ್ರೂ ಅವನ ಹೆಂಡತಿ ಮಕ್ಕಳ ಮೇಲೆ ಯಾವಾಗ್ಲೂ ಅವನು ಬೇರೆ ತರ ನಡ್ಕೊಳ್ಳೋ ವ್ಯಕ್ತಿ. ಆದ್ರೆ ಒಂದನ್ನ ನಾನು ನಿಮಗೆ ತಾಳ್ಮೆಯಿಂದ ಹೇಳ್ತಿದ್ದೀನಿ, ದೇವರ ಹತ್ರ ನಾನು ಹೆಚ್ಚು ದೇವರೇ, ನಾನು ಹೃದಯ ಶುದ್ಧಿ ಮಾಡುವಂತ, ಹೃದಯ ಶುದ್ಧಿ ಆದಷ್ಟು ನನ್ನ ಕೋಪಗಳು ಕಡಿಮೆ ಆಗೋದನ್ನ ನಾನು ಗಮನಿಸ್ತೀನಿ. ಹಾಗಿದ್ರೆ ನನ್ನ ಪ್ರಾಬ್ಲಮ್ ನನ್ನ ಮಾತಲ್ಲ, ಏನು? ಎಲ್ರು ಎದೆ ಮೇಲೆ ಕೈ ಇಟ್ಟೇಳಿ, ಏನು? ಹಾರ್ಟ್. ನನ್ನ ಹಾರ್ಟ್. ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ, ಇಲ್ಲ ಬಾಯಲ್ಲೇನೋ ಹೇಳ್ಬಿಟ್ಟೆ, ಇಲ್ಲ ಯೇಸು ಸ್ವಾಮಿ ಹೇಳಿದ ಮಾತು, ನಿಮ್ಮ ಒಳಗಿರುವಂತದ್ದನ್ನ ನೀವು ಆಚೆ ತರ್ತೀರ. ನಿಮ್ ಬಾಯಿ ನಿಮ್ಮ ಒಳಗಿರುವುದನ್ನ ನುಡಿಯುತ್ತೆ. ಅದ್ ಬರೀ ಔಟ್ಲೆಟ್ ಅಷ್ಟೇ, ನಿಮ್ಮ ಇನ್ಲೆಟ್ ಸರಿ ಇಲ್ಲ. ಹಾಗಿದ್ರೆ ಇವತ್ತು ನೀವು ಈ ವಾಕ್ಯಕ್ಕೆ ಭಯಪಟ್ಟು ದೇವ್ರ ಹತ್ರ ಏನಂತ ಕೇಳ್ಬೇಕಂದ್ರೆ, ಯೇಸುವೆ, ನನ್ನ ಒಳಭಾಗ ಶುಚಿ ಮಾಡು, ನನ್ನ ಒಳಭಾಗ ಸರಿ ಇಲ್ಲ. ಆ ಒಳಭಾಗವನ್ನ ನಾನು ಶುಚಿ ಮಾಡು ಅಂತ ನಾನು ಕೇಳಿದಾಗ ಮಾತ್ರನೇ ದೇವರು ಆ ಮುಖ್ಯವಾದದ್ದನ್ನ ನಾನು ಪ್ರಾರ್ಥನೆ ಮಾಡುವಾಗ ದೇವ್ರು ಕೇಳ್ತಾನೆ. ನೋಡ್ರಿ, ಒಳ್ಳೆ ಲಾನ್ ಹುಲ್ ತಗೊಂಬಂದೆ ನಾನು. 2 ವಾರದಿಂದ ಅದನ್ನ ಮೇಯ್ಸಕ್ಕೆ ಮಣ್ಣು ಹಾಕಿದ್ವಿ, ಅದು ಇದು ಎಲ್ಲ ಮಾಡಿದ್ವಿ. ದಿಢೀರ್ ಅಂತ ಹೋದ್ವಾರ ನಮ್ಮ ತೋಟಗಾರರ ಮ್ಯಾನೇಜರ್ ಒಬ್ರು ಇದ್ದಾರೆ, ಹಿಂದೆ ಕೂತಿದ್ದಾರೆ, ಹೊಸ ಮ್ಯಾನೇಜರ್ ಅವರು ಹುಲ್ ತೆಗೆದು ನೋಡಿದ್ರೆ ಏನ್ ಬಂದ್ಬಿಟ್ಟಿದೆ? ಗೆದ್ದಲು ಬಂದ್ಬಿಟ್ಟಿದೆ. ಈ ಹುಲ್ ತರಕ್ಕೆ ಒಂದ್ ದೊಡ್ಡ ಸಾಧನೆ ಮಾಡಿದೀವಿ ನಾವು. ಆದ್ರೆ ಆ ಹುಲ್ಲು ಬೆಳಿತಾನೆ ಇಲ್ಲ, ಒಂದೊಂದ್ ಕಡೆ ಒಂದೊಂದ್ ಕಲರ್ ತಿರುಗ್ತಾ ಇದೆ. ತೆಗೆದು ನೋಡಿದ್ರೆ ಏನಿದೆ? ಗೆದ್ದಲು. ನಮಗೆ ಇದೊಂದೇ ಸರ್ಕಸ್. ಇವಾಗ ಈ ಹುಲ್ ತಂದ್ಬಿಟ್ವಿ, ಇದನ್ನ ಹೆಂಗ್ ಮೇಂಟೈನ್ ಮಾಡೋದು? ಇದನ್ನ ಏನ್ ಮಾಡೋದು? ಗೆದ್ದಲಿಗೆ ಏನ್ ಹಾಕೋದು? ಹಾಕಿದ್ರೆ ಇಸ್ಸತ್ತೋಗುತ್ತಾ ಅಂತ ಭಯ. ಲಾಸ್ಟ್ ಅಲ್ಲಿ ಮತ್ತೆ ಇಬ್ರು ಸಾಧನೆ ಮಾಡಿ ಹೋದ್ವಿ, ಅಂಗಡಿಗೆ ಹೋದ್ವಿ. ಸರ್, ಹುಲ್ಲು ಬಂದಿದೆ. ಅವ್ರು ಹೇಳಿದ್ರು, ನಮ್ಮ ಹತ್ರ ಆ ಮೆಡಿಸಿನ್ ಇಲ್ಲ, ಇನ್ನೊಂದ್ ಕಡೆ ಇದೆ ಅಂದ್ರು. ಲೇಥಲ್ ಅನ್ನುವಂತ ಒಂದು ಸಣ್ಣ ಬಾಟ್ಲು ಕೊಟ್ರು. ಆ ಬಾಟ್ಲು ತಗೊಂಬಂದು ನೀರಿಗೆ ಮಿಕ್ಸ್ ಮಾಡಿ ಉಯ್ದಿದೆ. ರಾತ್ರಿ ಎಲ್ಲ ಹುಳಗಳು ಸತ್ತೋದು. ಇವಾಗ ಆಚೆ ಹೋಗಿ ನೋಡ್ರಿ, ಆ ಹುಲ್ಲು ಇನ್ನೂ ಕಳೆಯಾಗಿ ಇದೆ. ಆ ಹುಲ್ಲು ಚೆನ್ನಾಗೇ ಇತ್ತು, ಆದ್ರೆ ಅದನ್ನ ಕೆಟ್ಟದಾಗ ಮಾಡ್ತಾ ಇದ್ದಿದ್ ಯಾವುದು? ಆ ಹುಳಕ್ಕೆ ಏನ್ ಹಾಕ್ಬೇಕು? ಲೀತಲ್ ಹಾಕ್ಬೇಕು. ಆ ಲೀತಲ್ ಹಾಕ್ಲಿಲ್ಲ ಅಂದ್ರೆ ಹುಲ್ಲು ಬೆಳೆಯಲ್ಲ. ನಿಮ್ಮ ಜೀವಿತದಲ್ಲೂ ಅಷ್ಟೇ. ಯಾವುದು ಲೀತಲ್? ಯೇಸುವಿನ ರಕ್ತ. ಅದಕ್ಕೆ ಪ್ರತಿ ದಿವಸ ಯೇಸು ಸ್ವಾಮಿ ಹತ್ರ ಕೇಳ್ಬೇಕು, ದೇವ್ರೆ, ನಾನು ಪಾಪಿ, ನನ್ನ ಹೃದಯನ ನಿನ್ನ ರಕ್ತದಿಂದ ಶುದ್ಧ ಮಾಡಿ. ನಾನು ಯಾಕೆ ನನ್ನ ಮನೇಲಿ ಹಿಂಗೆ ನಡ್ಕೊಂತಿದ್ದೀನಿ ನನಗೆ ಗೊತ್ತಿಲ್ಲ. ನನಗೆ ಯಾಕೆ ಈ ಥರ ನೇಚರ್ ಅವಾಗವಾಗ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ, ಯಾವಾಗಲೂ ಆ ಸಹಾಯಕನಾದಂಥ ಯೇಸು ಸ್ವಾಮಿ ಸಹಾಯ ಮಾಡಕ್ ಸಿದ್ಧ ಆಗಿದ್ದಾನೆ. ಆದ್ರೆ ನಾವು ಮಾತ್ರ ಅನೇಕ ಸಾರಿ ದೇವ್ರ ಹತ್ರ ಹೋಗಿ ಈ ಮುಖ್ಯವಾದದ್ದನ್ನ ದೇವ್ರ ಹತ್ರ ಹೇಳಕ್ಕೆ ನಮಗೆ ಮನಸ್ಸಿಲ್ಲ.